ಭಾರತ ಒಂದು ವೈವಿಧ್ಯಮಯ ದೇಶ. ಸಂಗೀತ, ಸಾಹಿತ್ಯ, ಉಡುಗೆ ತೊಡಿಗೆ ಮತ್ತು ಆಹಾರ ಪದ್ಧತಿಗಳಲ್ಲಿ ಎಲ್ಲ ವಿಧಗಳನ್ನೂ ಕಾಣಬಹುದು. ಜಾಗತೀಕರಣದಿಂದಾಗಿ ನಮ್ಮ ಆಹಾರದ ಪಟ್ಟಿಗೂ ಸಾಕಷ್ಟು ಸೇರ್ಪಡೆಗಳಾಗಿವೆ. ಸಸ್ಯಾಹಾರದ ಜೊತೆಗೆ ಮಾಂಸಾಹಾರವು ಸರ್ವೇ ಸಾಮಾನ್ಯವಾಗಿದೆ. ಐರೋಪ್ಯ ದೇಶಗಳಂತೆ ನಮ್ಮಲ್ಲಿ ಗೋಮಾಂಸ, ಹಂದಿ ಮಾಂಸಗಳು ಅಷ್ಟು ಪ್ರಚಲಿತವಿಲ್ಲ. ಹಾಗಾಗಿ ಆಡು, ಕುರಿ, ಕೋಳಿ, ಮೀನುಗಳು ಮಾಂಸಾಹಾರದ ಪ್ರಮುಖ ಮೂಲಗಳು. ವನ್ಯಮೃಗಗಳ ಸಂಖ್ಯೆ, ಲಭ್ಯತೆ ಕ್ಷೀಣಿಸಿದೆ. ಏಕಬೆಳೆ, ಏಕಮುಖ ಕೃಷಿ ಹೆಚ್ಚುತ್ತಿದ್ದು ಸಾಂಪ್ರದಾಯಿಕ ಪಶುಪಾಲನೆ ಕಣ್ಮರೆಯಾಗುತ್ತಿದೆ. ಹಾಗಾಗಿ ಹಳ್ಳಿ ಹೈದರು ಪೇಟೆಯ ಮಟನ್, ಚಿಕನ್ ಅಂಗಡಿಗಳನ್ನು ಆಶ್ರಯಿಸುವಂತಾಗಿದೆ. ಇದರಿಂದಾಗಿ ವಾಣಿಜ್ಯ ಮಟ್ಟದ ಕೋಳಿ, ಆಡು, ಕುರಿ ಫಾರಂಗಳು ಎಲ್ಲೆಡೆ ತಲೆ ಎತ್ತುತ್ತಿವೆ. ವಾಣಿಜ್ಯ ಆಯಾಮದ ಆಡು ಸಾಕಣೆಯ ಚಿತ್ರಣ ನೀಡುವುದು ಶ್ರಮಜೀವಿಯ ಈ ಸಾಕ್ಷ್ಯಚಿತ್ರದ ಉದ್ದೇಶವಾಗಿದೆ. ನಮ್ಮ ಪೂರ್ವಜರು ಮೊತ್ತಮೊದಲು ಪಳಗಿಸಿ ಸಾಕಣೆ ಆರಂಭಿಸಿದ ಪ್ರಾಣಿ ಈ ಆಡು. ಇಂದಿಗೂ ಕೂಡ ಆಡುಗಳ ಸಮೀಪ ಸಂಬಂಧಿ ಪ್ರಾಣಿಗಳು ಕಾಡಲ್ಲಿ ಕಂಡುಬರುತ್ತವೆ. ಕುರಿ, ದನಕರುಗಳಿಗೆ ಹೋಲಿಸಿದಲ್ಲಿ ಆಡು ತುಂಬ ಗಟ್ಟಿ ಪ್ರಾಣಿ. ಬಣಗುಡುವ ಒಣ ಪ್ರದೇಶ ಇದರ ಸಾಕಣೆಗೆ ತುಂಬ ಪ್ರಶಸ್ತ. ಆದಾಗ್ಯೂ ಸೂಕ್ತ ರಕ್ಷಣೆ ಇದ್ದಲ್ಲಿ ಭಾರೀ ಮಳೆ ಪ್ರದೇಶದಲ್ಲೂ ಬದುಕಬಲ್ಲದು. ಮಲೆನಾಡು, ಕರಾವಳಿಗಳಲ್ಲಿ ಕುರಿ ಅಪರಿಚಿತ. ಆದರೆ ಆಡು ಸಾಕಣೆ ಅಲ್ಲಲ್ಲಿ ಕಂಡುಬರುತ್ತದೆ. ಕೃಷಿ ಸಮೃದ್ಧಿಗೆ ಸಾವಯವ ಗೊಬ್ಬರ ಅನಿವಾರ್ಯ. ಹಾಗೆಂದು ಗೊಬ್ಬರಕ್ಕಾಗಿ 10 ಹಸು ಎಮ್ಮೆ ಸಾಕಿದರೆ ಅವುಗಳದ್ದೇ ಒಂದು ದೊಡ್ಡ ಜಂಜಾಟ. ಹಾಗಾಗಿ ಹಲವು ರೈತರು ಗೊಬ್ಬರಕ್ಕೆಂದೇ ಕುರಿ, ಆಡು ಸಾಕಣೆಯ ಮೊರೆ ಹೋಗುತ್ತಿದ್ದಾರೆ. ಅಲ್ಲದೆ ಇವು ಹಣದ ಅಗತ್ಯವಿದ್ದಾಗ ತಕ್ಷಣ ಒದಗಿ ಬರುವ ಡೆಬಿಟ್ ಕಾರ್ಡ್ ಇದ್ದಂತೆ. ಆಡು ಹಾಲು ಉತ್ಪಾದನೆಗೂ ಹೆಸರುವಾಸಿ. ಮರಿಗೆ ಹೆಚ್ಚಾಗಿ ಉಳಿದ ಹಾಲು ರೈತರಿಗೆ. ಇದಕ್ಕೆ ಬಡವರ ಹಸು ಎಂದು ಕರೆಯಲಾಗಿದೆ. ಆಡಿನ ಹಾಲಿನ ಕೊಬ್ಬಿನ ಕಣಗಳು ಚಿಕ್ಕದಿರುವುದರಿಂದ ಸುಲಭವಾಗಿ ಜೀರ್ಣವಾಗುತ್ತವೆ. ಈ ಹಾಲಿಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರದ ವಿರುದ್ಧ ಸೆಣಸುವ ಶಕ್ತಿ ಕೂಡ ಇದೆ. ಆದ್ದರಿಂದಲೇ ಅಸ್ತಮ ರೋಗಿಗಳು ಆಡಿನ ಹಾಲನ್ನು ಬಳಸುವುದಿದೆ. ದಿನಕ್ಕೆ ಎಷ್ಟು ಬಾರಿಯಾದರೂ ಮತ್ತು ಯಾವುದೇ ಸಮಯದಲ್ಲಾದರೂ ಆಡಿನ ಹಾಲು ಹಿಂಡಬಹುದು. ಆದಾಗ್ಯೂ ವಾಣಿಜ್ಯ ಮಟ್ಟದಲ್ಲಿ ಆಡಿನ ಹಾಲು ಉತ್ಪಾದನೆ, ಮಾರಾಟ ನಮ್ಮ ದೇಶದಲ್ಲಿ ಅಷ್ಟಾಗಿ ಬೆಳೆದು ಬಂದಿಲ್ಲ. ಅದಕ್ಕಾಗಿ ಸೂಕ್ತ ಪ್ರತ್ಯೇಕ ತಳಿ ಕೂಡ ಇಲ್ಲ. ನಮ್ಮಲ್ಲಿರುವುದೆಲ್ಲ ಬಹುತೇಕ ಹಾಲು ಮತ್ತು ಮಾಂಸದ ತಳಿಗಳು. ಆಡಿನ ವಾಣಿಜ್ಯಿಕ ಉತ್ಪನ್ನ ಮಾಂಸ ಮತ್ತು ಚರ್ಮ ಮಾತ್ರ. ಆಡು ಸಾಕಣೆಯಲ್ಲಿ ಜಾಗತಿಕವಾಗಿ ಚೈನಾ ಮೊದಲ ಸ್ಥಾನದಲ್ಲಿದ್ದು ಭಾರತದ್ದು 2ನೇ ಸ್ಥಾನ. 2003ರ ಪಶುಗಣತಿಯ ಪ್ರಕಾರ ಚೈನಾದಲ್ಲಿ 19.5 ಕೋಟಿ ಮತ್ತು ನಮ್ಮ ದೇಶದಲ್ಲಿ 12.5 ಕೋಟಿ ಆಡುಗಳಿವೆ. ಭಾರತದಲ್ಲಿನ ಆಡುಗಳ ಸಂಖ್ಯೆ ಕುರಿಯ ದುಪ್ಪಟ್ಟು. 1.9 ಕೋಟಿ ಆಡುಗಳೊಂದಿಗೆ ಪಶ್ಚಿಮ ಬಂಗಾಳ ಪ್ರಥಮ. 1.7 ಕೋಟಿಯೊಂದಿಗೆ ರಾಜಸ್ಥಾನ 2ನೇ ಮತ್ತು 1.3 ಕೋಟಿ ಆಡುಗಳೊಂದಿಗೆ ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿದೆ. ಬಾರ್ಬರಿ, ಜಮುನಾಪಾರಿ, ಬ್ಲಾಕ್ ಬೆಂಗಾಲ್, ಶಿರೋಹಿ, ಮಲಬಾರಿ ಮುಂತಾದವು ನಮ್ಮ ದೇಶದ ಜನಪ್ರಿಯ ಆಡು ತಳಿಗಳು. ಕರ್ನಾಟಕದಲ್ಲಿ ಆಡಿನ ಸಂಖ್ಯೆ ಕೇವಲ 45 ಲಕ್ಷ, ಅಂದರೆ ಸುಮಾರು ಕುರಿ ಸಂಖ್ಯೆಯ ಅರ್ಧದಷ್ಟು. ಆಂಧ್ರಪ್ರದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಕುರಿ ಮಾಂಸಕ್ಕೆ ಬೇಡಿಕೆ ಅಧಿಕವಾಗಿದ್ದರೂ ಆಡು ಸಾಕಣೆ ಹೆಚ್ಚುತ್ತಿದೆ. ಇಲ್ಲಿನ ಆಡುಗಳು ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಮಾರಾಟವಾಗುತ್ತಿದೆ. ಹಾಗಾಗಿ ಆಡು ಸಾಕಣೆ ಕೈಗೊಳ್ಳಲು ಆತಂಕವೇನಿಲ್ಲ. ಆಡು ನೈಸರ್ಗಿಕವಾಗಿ ಎತ್ತರದಲ್ಲಿರುವ ಎಲ್ಲ ಬಗೆಯ ಸೊಪ್ಪುಗಳನ್ನು ಮತ್ತು ಹೆಚ್ಚಿನ ನಾರುಯುಕ್ತ ಪದಾರ್ಥಗಳನ್ನು ಇಷ್ಟಪಟ್ಟು ತಿನ್ನುತ್ತದೆ. ನೆಲದ ಮೇಲೆ ಹುಲ್ಲು, ಕಳೆ ಮೇಯುವುದು 10% ಮಾತ್ರ. ಆದರೆ ಕೂಡು ಮನೆಯಲ್ಲಿ ಕೇವಲ ಹಸಿ ಹುಲ್ಲು
ಅಥವಾ ರಸಮೇವು ತಿನ್ನಿಸಿ ಯಶಸ್ವಿ ಸಾಕಣೆ ಕೈಗೊಳ್ಳಬಹುದು. ಹಲವರು ಅಂದುಕೊಂಡಂತೆ ಸೊಪ್ಪುಗಳನ್ನೇ ಕೊಡಬೇಕಾಗಿಲ್ಲ. ಕುರಿಗೆ ಹೋಲಿಸಿದಲ್ಲಿ ಆಡಿಗೆ ದುಪ್ಪಟ್ಟು ಆಹಾರ ಬೇಕು. ಅಂತೆಯೇ ಇದರ ಬೆಳವಣಿಗೆಯು ಶೀಘ್ರ ಮತ್ತು ಅಧಿಕ. ಆಡಿನ ಮಾಂಸ ಸ್ವಲ್ಪ ಗಡುಸಾಗಿದ್ದರೂ ಇದರ ಕೊಬ್ಬಿನಾಂಶ ಕಡಿಮೆ ಇದ್ದು ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲಕ್ಕಿಂತ ಮಿಗಿಲಾಗಿ ಹೆಚ್ಚಿನೆಲ್ಲ ಆಡಿನ ತಳಿಗಳಲ್ಲಿ ಪ್ರತಿ ಸೂಲಿಗೆ 2 ಮರಿ ಸಿಗುತ್ತದೆ. ಅಪರೂಪಕ್ಕೆ 3-4 ಮರಿ ಕೂಡ ಬರುವುದಿದೆ. ಹಾಗಾಗಿ ಶೀಘ್ರ ಸಂತಾನಾಭಿವೃದ್ಧಿಗೆ ಆಡು ಹೆಸರುವಾಸಿ. ಹಾಲಿನ ಉತ್ಪಾದನೆ ಕೂಡ ಸಾಕಷ್ಟಿದ್ದು 2-3 ಮರಿ ಬಂದರೂ ಕೊರತೆಯಾಗುವುದಿಲ್ಲ. ಆದರೆ ಆಡಿನ ಮನಸ್ಥಿತಿ ಮತ್ತು ಜೀವನ ಕ್ರಮ ಸ್ವಲ್ಪ ಸೂಕ್ಷ್ಮ. ತುಂಬಾ ಚುರುಕು ಮತ್ತು ತಂಟೆ ಸ್ವಭಾವದ ಪ್ರಾಣಿ. ಆರೋಗ್ಯ ರಕ್ಷಣೆಯ ಕುರಿತು ಹೆಚ್ಚಿನ ನಿಗಾ ಅಗತ್ಯ. ಆಡಿನ ರೋಗ ನಿರೋಧಕ ಶಕ್ತಿ ಅಧಿಕವಿದ್ದರೂ ಲಸಿಕೆ ಮತ್ತು ಜಂತು ನಿವಾರಣೆ ಕ್ರಮಗಳನ್ನು ತಪ್ಪದೆ ಪಾಲಿಸಬೇಕು. ಮರಿಗಳ ಪಾಲನೆ ಪೋಷಣೆಯಲ್ಲಿ ಅಲಕ್ಷ್ಯವಾದರೆ ಮರಿ ಸಾವಿನ ಪ್ರಮಾಣ ಹೆಚ್ಚಾಗುತ್ತದೆ. ಇತ್ತೀಚೆಗಂತೂ ಕುರುಚಲು ಕಾಡು ಕಣ್ಮರೆಯಾಗುತ್ತಿದ್ದು ಹೊರ ಮೇಯಿಸಿ ಸಾಕುವ ಸಾಂಪ್ರದಾಯಿಕ ಆಡು ಸಾಕಣೆಗೆ ತೊಂದರೆಯಾಗಿದೆ. ಇನ್ನು ಅರಣ್ಯ ಇಲಾಖೆ ಕೂಡ ಆಡುಗಳ ಮೇಲೆ ಕೆಂಗಣ್ಣು ಬೀರುತ್ತಿದೆ. ಆದರೆ ಕೂಡುಮನೆ ಆಡು ಸಾಕಣೆಗೆ ಅವಕಾಶ ಮತ್ತು ಭವಿಷ್ಯ ಉಜ್ವಲ ಎನ್ನಬಹುದು. ಕೂಲಿಗಳ ಕೊರತೆ ಮತ್ತು ಮೇಯಿಸಲು ತೆರೆದ ಜಾಗದ ಅಭಾವದಿಂದಾಗಿ ಹೊರ ಮೇಯಿಸುವ ಆಡು ಕುರಿ ಸಾಕಣೆ ಕಷ್ಟಕರವಾಗುತ್ತಿದೆ. ಹೊಲ ಗದ್ದೆಗಳು ಮತ್ತು ಹೆಚ್ಚಿನ ಅರಣ್ಯ ಪ್ರದೇಶಗಳಿಗೆ ಬೇಲಿ ಬಿದ್ದಿರುವುದರಿಂದ ಮೇವಿನ ಲಭ್ಯತೆ ಕಠಿಣವಾಗಿದೆ. ಬಿರು ಬೇಸಿಗೆಯಲ್ಲಿ ಆಡುಗಳಿಗೆ ಅರೆಹೊಟ್ಟೆಯೇ ಗತಿ. ಕುಡಿಯುವ ನೀರಿಗೂ ತತ್ವಾರ. ಇನ್ನು ಹೊರ ಮೇಯಿಸುವ ಆಡು ಕುರಿಗಳಿಗೆ ಪರಾವಲಂಬಿ ಜೀವಿಗಳ ಉಪಟಳ ಹೆಚ್ಚು. ಮಲೆನಾಡು, ಅರೆ ಮಲೆನಾಡುಗಳಲ್ಲಂತೂ ಜಂತು ಸಮಸ್ಯೆ ನಿರಂತರ. ಗುಂಪಿನಲ್ಲಿ ಮೇಯಿಸುವಾಗ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಹೆಚ್ಚು. ಮೇವು ಮತ್ತು ನಿರ್ವಹಣೆಯ ಖರ್ಚು ಕಡಿಮೆ ಎಂದಾದರೂ ಬೆಳವಣಿಗೆ ನಿಧಾನ. ಆಡು ಸಾಕಣೆಯಲ್ಲಿರುವ ಹೆಚ್ಚಿನ ರೈತರು ಭೂರಹಿತರು ಅಥವಾ ಸಣ್ಣ ರೈತರು ಮತ್ತು ಬಡವರು. ಹಾಗಾಗಿ ಹಟ್ಟಿಯಲ್ಲಿ ಹಸಿ ಮೇವು, ಕೈತಿಂಡಿ ನೀಡುವ ವಾಡಿಕೆ ಅಪರೂಪ. ಆಹಾರಕ್ಕಾಗಿ ಅಲೆದಾಡಿ ಶಕ್ತಿ ವ್ಯಯವಾಗುವುದರಿಂದ ಬೆಳವಣಿಗೆ ಕಡಿಮೆ. ಸಾಂಪ್ರದಾಯಿಕ ರೈತರು ಸ್ಥಳೀಯ ತಳಿಗಳನ್ನೇ ನೆಚ್ಚಿಕೊಂಡಿರುವುದರಿಂದ ತೂಕ ಮತ್ತು ಮಾಂಸದ ಇಳುವರಿ ಕಡಿಮೆ. ಹಾಗಾಗಿ ಆಡು ಸಾಕಣೆ ಇವರ ಜೀವನಾಧಾರವಾದರೂ ವಾಣಿಜ್ಯಕ ಆಯಾಮ ತೀರ ಅಪರೂಪ. ದೊಡ್ಡ ಸಂಖ್ಯೆಯಲ್ಲಿ ಸುಧಾರಿತ ತಳಿಗಳ ಲಾಭದಾಯಕ ಆಡು ಸಾಕಣೆಗೆ ಕೂಡುಮನೆ ಅಂದರೆ ಸ್ಟಾಲ್ ಫೆಡ್ ವಿಧಾನ ಅನಿವಾರ್ಯ. ಹಾಗಾಗಿ ಈ ಸಾಕ್ಷ್ಯ ಚಿತ್ರದಲ್ಲಿ ವ್ಯವಸ್ಥಿತ ವೈಜ್ಞಾನಿಕ ಕೂಡುಮನೆ ಆಡು ಸಾಕಣೆಯನ್ನು ವಿವರವಾಗಿ ಚಿತ್ರಿಸಿದ್ದೇವೆ. ಮೊದಲಿಗೆ ಆಡು ಸಾಕಣೆಗೆ ಸೂಕ್ತ ಹವಾಮಾನವನ್ನು ನೋಡೋಣ. ಆಡು ಒಣ ಪ್ರದೇಶದ ಪ್ರಾಣಿ. ತೀರ ಹೆಚ್ಚಿನ ಉಷ್ಣತೆಯಿಂದ ಹಿಡಿದು ತುಂಬಾ ಚಳಿ ಪ್ರದೇಶಗಳಲ್ಲಿ ಕೂಡ ಬದುಕಿ ಬಾಳಬಲ್ಲದು. ಆದರೆ ಆರ್ದ್ರ ಹವಾಮಾನ ಸೂಕ್ತವಲ್ಲ. ಆದಾಗ್ಯೂ ಅಟ್ಟಣಿಗೆಯ ವಸತಿ ಒದಗಿಸಿದರೆ ಮಲೆನಾಡು, ಅರೆ ಮಲೆನಾಡುಗಳಲ್ಲೂ ವಾಣಿಜ್ಯಕ ಕೂಡುಮನೆ ಆಡು ಸಾಕಣೆ ಸಾಧ್ಯ. ಕುರಿಗೆ ಹೋಲಿಸಿದಲ್ಲಿ ಆಡು ಹೆಚ್ಚಿನ ಆರ್ದ್ರತೆ ಸಹಿಸಬಲ್ಲದು. ಅಂದಹಾಗೆ ನಿರಂತರ ಮಳೆ ಮತ್ತು ಜೌಗು ಪ್ರದೇಶಗಳಲ್ಲಿ ನೆಗಡಿ, ಕೆಮ್ಮು, HS, CCPP ಮುಂತಾದ ಆರೋಗ್ಯ ಸಮಸ್ಯೆ ಬಾಧಿಸುತ್ತದೆ. ಇನ್ನು ಹೆಚ್ಚು ಚಳಿ ಇದ್ದರೂ ಶುಷ್ಕ ವಾತಾವರಣವಿದ್ದರೆ ಯಾವ ಸಮಸ್ಯೆಯೂ ಇಲ್ಲ. ಇದೀಗ ಆಡಿನ ವಸತಿ ವ್ಯವಸ್ಥೆಯನ್ನು ನೋಡೋಣ. ಆಡು ಸ್ವಭಾವತಃ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ವಾಸಿಸಲು ಇಷ್ಟಪಡುತ್ತದೆ. ಆದಾಗ್ಯೂ ಒಣ ಪ್ರದೇಶಗಳಲ್ಲಿ ಆಡುಗಳನ್ನು ನೆಲದ ಮೇಲೆ ಯಶಸ್ವಿಯಾಗಿ ಸಾಕಬಹುದು. ಮಳೆ ಪ್ರದೇಶ ಮತ್ತು ಆರ್ದ್ರ ಹವಾಮಾನದಲ್ಲಿ ಈ ರೀತಿಯ ಅಟ್ಟಣಿಗೆ ಅನಿವಾರ್ಯ. ಇದು ತಮಿಳುನಾಡಿನ ಸೇಲಂ ಸನಿಹದ ಆಡು ಫಾರ್ಮ್. ತುಂಬ ಒಣಪ್ರದೇಶವಾದರೂ ಯಾರೊಬ್ಬರೂ ನೆಲದ ಮೇಲೆ ಆಡು ಸಾಕುತ್ತಿಲ್ಲ. ನೆಲದಿಂದ 5 ಅಡಿ ಎತ್ತರಕ್ಕೆ ಮರದ ರೀಪುಗಳ ಅಟ್ಟಣಿಗೆ ಮಾಡಿದ್ದಾರೆ. ಕೆಲವರು ಚೈನಾದಿಂದ ಫೈಬರಿನ ಅಟ್ಟಣಿಗೆ ಆಮದು ಮಾಡಿಕೊಳ್ಳಲು ತಯಾರಿ ನಡೆಸಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಹಿಕ್ಕೆ,
ಮತ್ತು ಮೂತ್ರ ಕೆಳಗೆ ಬಿದ್ದು ಆಡುಗಳು ಸ್ವಚ್ಛವಾಗಿರುತ್ತವೆ. ದಿನಕ್ಕೊಮ್ಮೆ, ಇನ್ನು ಕೆಲವರು ವಾರಕ್ಕೊಮ್ಮೆ ಕೆಳಗಡೆ ಸ್ವಚ್ಛ ಮಾಡುತ್ತಾರೆ. ಇಲ್ಲಿ ಆಡುಗಳಿಗೆ ಸ್ವಲ್ಪವೂ ವಾಸನೆ, ಕೊಳೆ ತಗಲುವುದಿಲ್ಲ. ಇದು ಆರೋಗ್ಯ ರಕ್ಷಣೆಗೆ ತುಂಬ ಸಹಕಾರಿ. ಆಡುಗಳಿಗೂ ನೆಮ್ಮದಿ. ಕೆಳಗಿನ ನೆಲ ಮಣ್ಣಿನದಿದ್ದರೆ ಮೂತ್ರ ಹೀರಿಕೆಯಾಗಿ ಘಾಟು ಕಡಿಮೆ. ಅಟ್ಟಣಿಗೆ 5 ಅಡಿ ಎತ್ತರವಿದ್ದರೆ ಸ್ವಚ್ಛತಾ ಕಾರ್ಯಕ್ಕೆ ಅನುಕೂಲ. ಆಡು ಮನೆಯ ಛಾವಣಿ ಮಧ್ಯೆ 8 ರಿಂದ 10 ಅಡಿ ಮತ್ತು ಅಂಚಿನಲ್ಲಿ 5-6 ಅಡಿ ಎತ್ತರವಿದ್ದರೆ ಸೆಖೆ ಕಡಿಮೆ. ಆಡಿನ ಮನೆ ಎಲ್ಲ ಕಡೆ ತೆರೆದಂತಿದ್ದರೆ ಗಾಳಿ ಬೆಳಕು ಚೆನ್ನಾಗಿ ಆಡುತ್ತದೆ. ಆಡಿನ ಆರೋಗ್ಯ ಚೆನ್ನಾಗಿರುತ್ತದೆ. ಮನೆ ಉದ್ದದಲ್ಲಿ ಪೂರ್ವ ಪಶ್ಚಿಮಕ್ಕಿದ್ದರೆ ನೇರ ಬಿಸಿಲು ಒಳಬರುವುದಿಲ್ಲ. ಕೆಳಗಡೆಯ ಹಿಕ್ಕೆ ಕೂಡ ಒಣಗುವುದಿಲ್ಲ. ಚಾವಣಿಗೆ ಶೀಟು, ಹೆಂಚು ಅಥವಾ ಗರಿ ಹೊದಿಸಬಹುದು. ಪ್ರತಿ ವಯಸ್ಕ ಆಡಿಗೆ 10 ಚದರಡಿ ಜಾಗ ಬೇಕು. ಈ ಅಟ್ಟಣಿಗೆ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಆಡುಗಳನ್ನು ಇಡಬಹುದು. ಆಡು ಮನೆಗೆ ಹೊಂದಿಕೊಂಡಂತೆ ಈ ರೀತಿಯ ತೆರೆದ ಸ್ಥಳ ಅಗತ್ಯ. ಇಲ್ಲಿ ಆಡು ಮನೆಯ 2ರಷ್ಟು ಜಾಗ ಬೇಕಾಗುತ್ತದೆ. ಸುತ್ತಲೆಲ್ಲ ಗಿಡಮರಗಳಿದ್ದರೆ ವಾತಾವರಣ ತಂಪಾಗಿರುತ್ತದೆ. ಆಡು ಮನೆ ಮತ್ತು ಅಂಗಳ ಒಳಗೊಂಡಂತೆ ತಂತಿ ಜಾಲರಿಯ ಬೇಲಿ ಹಾಕಬೇಕು. ಇನ್ನು ಆಡುಗಳು ಒಳಹೋಗಲು ಈ ರೀತಿಯ ಕಟ್ಟುಗಳಿರುವ ಹಲಗೆ ಅಗತ್ಯ. ಜೊತೆಗೆ ಗರ್ಭಧರಿಸಿರುವ ಆಡುಗಳು ನಿಧಾನವಾಗಿ ಹತ್ತಿ ಇಳಿಯಲು ಈ ರೀತಿಯ ಮೆಟ್ಟಿಲುಗಳನ್ನು ಮಾಡಿದರೆ ಒಳ್ಳೆಯದು. ಆಡು ಮನೆಯ ಬಾಗಿಲು ಸದಾ ತೆರೆದಿದ್ದು ಆಡು ಬೇಕೆನಿಸಿದಾಗ ಹೊರಬರುವಂತಿರಬೇಕು. ಬಿಸಿಲು ಹೆಚ್ಚಾದಾಗ ಅದಾಗೆ ಒಳಸೇರಿಕೊಳ್ಳುತ್ತದೆ. ಅಂಗಳದಲ್ಲಿ ಕೂಡ ಅಲ್ಲಲ್ಲಿ ಬೆಂಚಿನಂತಹ ರಚನೆ ಮಾಡಿದರೆ ಆಡು ಅದರ ಮೇಲೇರಿ ಮಲಗುತ್ತದೆ. ಈ ರೈತರು ಅಂಗಳದಲ್ಲಿಯೇ ನೀರು, ಆಹಾರ ಕೊಡುತ್ತಾರೆ. ಮನೆ ಕೇವಲ ವಸತಿಗೆ ಮಾತ್ರ. ಸ್ವಚ್ಛತೆಯ ದೃಷ್ಟಿಯಿಂದ ಇದು ಅನುಕೂಲಕರ. ಆಡುಗಳನ್ನು ಲಿಂಗ ಮತ್ತು ವಯಸ್ಸಿಗನುಗುಣವಾಗಿ ಪ್ರತ್ಯೇಕ ಗುಂಪುಗಳಲ್ಲಿ ಇರಿಸುವುದು ಅನಿವಾರ್ಯ. ಹಾಗಾಗಿ ಆಡಿನ ಮನೆ ಮತ್ತು ಅಂಗಳದಲ್ಲಿ ಸೂಕ್ತ ವಿಭಾಗಣೆ ಮಾಡಿದರೆ ಅನುಕೂಲ. ಈ ಫಾರಂನಲ್ಲಿ ಆಡುಗಳಿಗೆ ನೀರು, ಆಹಾರಗಳನ್ನು ಶೆಡ್ಡಿನಲ್ಲಿಯೇ ಒದಗಿಸಲಾಗುತ್ತದೆ. ಹೀಗೆ ಹೊರಭಾಗದಲ್ಲಿ ಆಹಾರ ಪಾತ್ರೆಗಳನ್ನು ಅಳವಡಿಸಿರುವುದರಿಂದ ಮನೆಯೊಳಗಣ ಸ್ವಚ್ಛತೆ ಕಾಪಾಡಲು ಅನುಕೂಲ. ಅಲ್ಲದೆ ಮೇವು ಹಾಕುವುದು ಕೂಡ ಸುಲಭ. ಇದು GI ತಗಡಿನ ಪಾತ್ರೆ. ಸ್ವಚ್ಛಗೊಳಿಸಲು ಮತ್ತು ನಿರ್ವಹಣೆಗೆ ಸ್ವಲ್ಪ ಕಿರಿಕಿರಿ ಎಂದಾದರೂ ಬೇಕಾದ ಆಕಾರ ಮತ್ತು ಗಾತ್ರದಲ್ಲಿ ಮಾಡಿಸಿಕೊಳ್ಳಬಹುದು. ಇನ್ನು ಇವು 10 ಇಂಚು ವ್ಯಾಸದ ಸೀಳಿದ PVC ಕೊಳವೆಗಳು. ಇವುಗಳ ನಿರ್ವಹಣೆ ಸುಲಭ ಮತ್ತು ಆಯಸ್ಸು ಜಾಸ್ತಿ. ಆದರೆ ಆಳ ಕಡಿಮೆಯಾದ್ದರಿಂದ ಮೇವು ಹೊರಚೆಲ್ಲಿ ವ್ಯರ್ಥವಾಗುವುದು ಹೆಚ್ಚು. ಹಾಗಾಗಿ 12 ಇಂಚಿನ ಪೈಪು ಉತ್ತಮ. ಆಡು ಮನೆಯುದ್ದಕ್ಕೂ ತಿಂಡಿ ಪಾತ್ರೆ ಅಳವಡಿಸಿರುವುದರಿಂದ ಮೇವು ತಿನ್ನಲು ನುಗ್ಗಾಟ ಕಡಿಮೆ. ಇನ್ನು ಇದೇ ಪಾತ್ರೆಯಲ್ಲಿ ನೀರನ್ನೂ ಕುಡಿಸಬಹುದು. ಪ್ರತಿದಿನ ಮೇವು ಹಾಕುವ ಮೊದಲು ಪಾತ್ರೆಯನ್ನು ಸ್ವಚ್ಛಗೊಳಿಸಬೇಕು. ಇದೀಗ ಆಡು ತಳಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ನಮ್ಮ ರಾಜ್ಯದಲ್ಲಿ ಬಹುವಾಗಿ ಡೆಕ್ಕನಿ, ಉಸ್ಮಾನಾಬಾದಿ ತಳಿಗಳು ಚಾಲ್ತಿಯಲ್ಲಿವೆ. ಆದರೆ ಇವುಗಳ ತೂಕ 2 ವರ್ಷಕ್ಕೆ ಹೆಚ್ಚೆಂದರೆ 30 ಕಿಲೋಗ್ರಾಂ. ಇನ್ನು ಉತ್ತರ ಭಾರತದಲ್ಲಿ ಬೀಟಲ್, ಜಮುನಾಪಾರಿ, ಶಿರೋಹಿ ಹಾಗೂ ದಕ್ಷಿಣ ಭಾರತದಲ್ಲಿ ತಲಚೇರಿ ಮುಂತಾದ ಉತ್ತಮ ಆಡು ತಳಿಗಳು ಬಳಕೆಯಲ್ಲಿವೆ. ಕೆಲ ರೈತರು ಬೋಯರ್, ಡಮಾಸ್ಕಸ್ ಮತ್ತಿತರ ಜಗತ್ಪ್ರಸಿದ್ಧ ತಳಿಗಳನ್ನು ಸಾಕುತ್ತಿದ್ದಾರೆ. ಕುರಿಗಳಂತೆ ಆಡುಗಳಲ್ಲಿ ಕೂಡ ಮಿಶ್ರತಳಿ ಮರಿಗಳ ಬೆಳವಣಿಗೆ ಶೀಘ್ರ ಮತ್ತು ಅಧಿಕ. ಹಾಗಾಗಿ ಉತ್ತಮ ತಳಿಗಳ ಮಿಶ್ರತಳಿ ಉತ್ಪಾದಿಸಿ ವಾಣಿಜ್ಯ ಸಾಕಣೆ ಕೈಗೊಳ್ಳುವುದು ಒಳ್ಳೆಯದು. ಈಗ ಕೂಡುಮನೆ ಸಾಕಣೆಗೆ ಸೂಕ್ತವಾದ ಆಡು ತಳಿಗಳನ್ನು ವಿವರವಾಗಿ ನೋಡೋಣ. ಇವು ತಮಿಳುನಾಡಿನಲ್ಲಿ ಹೆಚ್ಚಾಗಿ ಸಾಕಣೆಯಲ್ಲಿರುವ ತಲಚೇರಿ ತಳಿಯ ಆಡುಗಳು. ಕೆಚ್ಚಲು ದೊಡ್ಡದಿದ್ದು ಸಾಕಷ್ಟು ಹಾಲು ನೀಡುವುದಾದರೂ ಮೂಲತಃ ಇದು ಮಾಂಸದ ತಳಿ. ಬಿಳಿ ಬಣ್ಣ ಸಾಮಾನ್ಯವಾದರೂ ಕಪ್ಪು ಮತ್ತು ಕಂದು ವರ್ಣಗಳಲ್ಲೂ ಕಂಡುಬರುವುದುಂಟು. ಕಿವಿಯ ತುದಿ
ಇಂಗ್ಲಿಷ್ ವರ್ಣಮಾಲೆಯ ವಿ ಅಥವಾ ಯು ಆಕಾರದಲ್ಲಿರುತ್ತದೆ. ಹೆಣ್ಣು ಆಡು 40ರಿಂದ 45 ಕಿಲೋಗ್ರಾಂ ಮತ್ತು ಗಂಡು 60ರಿಂದ 70 ಕಿಲೋಗ್ರಾಂ ದೇಹ ತೂಕ ಪಡೆಯಬಲ್ಲವು. ಹೋತ ಅಪರೂಪಕ್ಕೆ 100 ಕಿಲೋಗ್ರಾಂ ಬೆಳೆಯುವುದಿದೆ. ಮಾಂಸದ ಇಳುವರಿ 60%. ಮಾಂಸ ಆಕರ್ಷಕ ಗುಲಾಬಿ ಬಣ್ಣದಲ್ಲಿದ್ದು ಬೇಯಿಸಿದಾಗ ಹಿಗ್ಗಿ ಮೃದುವಾಗುತ್ತದೆ. ಇತರೆ ಸ್ಥಳೀಯ ತಳಿಗಳ ಮಾಂಸ ಬೇಯಿಸಿದಾಗ ಕುಗ್ಗುತ್ತದೆ. ತಲಚೇರಿ ತಳಿಯ ರೋಗ ನಿರೋಧಕ ಶಕ್ತಿ ಮತ್ತು ವಿವಿಧ ಹವಾಮಾನಕ್ಕೆ ಹೊಂದಿಕೊಳ್ಳುವ ಗುಣ ಅತ್ಯುತ್ತಮವಾಗಿದೆ. ಪ್ರತಿ ಸೂಲಿನಲ್ಲಿ 2 ಮರಿ ನಿಶ್ಚಿತ. ಕೆಲವೊಮ್ಮೆ 3-4 ಮರಿ ಬರುವುದಿದೆ. ಇದು ಶಿರೋಹಿ ತಳಿಯ ಗಂಡು ಆಡು ಅಥವಾ ಹೋತ. ಇದರ ಚರ್ಮದ ಬಣ್ಣ, ದೇಹದ ಆಕಾರ ತುಂಬ ಆಕರ್ಷಕ. ಇದು ಹೆಚ್ಚು ಹಾಲು ಕೊಡುವ ತಳಿಯಾಗಿದ್ದು ಬೆಳವಣಿಗೆ ಕೂಡ ಶೀಘ್ರ ಮತ್ತು ಅಧಿಕ. ಸರಾಸರಿ ತೂಕ 70ರಿಂದ 80 ಕಿಲೋಗ್ರಾಂ. ಗರಿಷ್ಠ 100ರಿಂದ 120 ಕಿಲೋಗ್ರಾಂ ಬೆಳೆಯಬಲ್ಲದು. ಮಾಂಸದ ರುಚಿ ಕೂಡ ಚೆನ್ನಾಗಿದೆ. ಆದರೆ ಶಿರೋಹಿ ಶುದ್ಧ ತಳಿಯ ಆಡು ಒಮ್ಮೆಗೆ ಒಂದೇ ಮರಿ ಈಯುವುದು ಸಾಮಾನ್ಯ. ಆದರೆ ಇದರ ಮಿಶ್ರತಳಿ 2 ಮರಿಗಳನ್ನು ಕೊಡಬಲ್ಲದು. ಹಾಲಿನ ಇಳುವರಿ ಮತ್ತು ಅವಧಿ ಹೆಚ್ಚಿರುವುದರಿಂದ ಒಮ್ಮೆ ಮರಿ ಹಾಕಿದ ನಂತರ ಮತ್ತೆ ಹೀಟಿಗೆ ಬರಲು 3-4 ತಿಂಗಳು ಬೇಕು. ಹಾಗಾಗಿ ಹೆಚ್ಚೆಂದರೆ 2 ವರ್ಷಕ್ಕೆ 3 ಬಾರಿ ಮರಿ ಹಾಕುತ್ತದೆ. ಇನ್ನು ಕೆಲವೊಮ್ಮೆ ವರ್ಷಕ್ಕೆ ಒಂದೇ ಮರಿ. ಶಿರೋಹಿ ವಿವಿಧ ಹವಾಮಾನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳಬಲ್ಲದು. ಇವು ಉತ್ತರ ಪ್ರದೇಶ ಮೂಲದ ಜಮುನಾಪಾರಿ ಆಡುಗಳು. ಚಿಕ್ಕ ಹಸುವಿನ ಗಾತ್ರಕ್ಕೆ ಬೆಳೆಯುವ ಈ ಆಡುಗಳು ನೋಡಲು ತುಂಬಾ ಸುಂದರ. ಮೂಲತಃ ಇದು ಹಾಲಿನ ತಳಿಯಾಗಿದ್ದು ದಿನಕ್ಕೆ 2ರಿಂದ 2.5 ಲೀಟರು ಹಾಲು ಕೊಡಬಲ್ಲದು. ಮರಿ ಹಾಕಿದ ನಂತರ ಮತ್ತೆ ಹೀಟಿಗೆ ಬರಲು 4-5 ತಿಂಗಳು ಬೇಕು. ಆಕರ್ಷಕ ರೋಮನ್ ಮೂಗು, 1 ಅಡಿ ಉದ್ದದ ಕಿವಿಗಳು ಮತ್ತು ಹಿಂದುಗಡೆ ಕೂದಲ ಕುಚ್ಚು ಈ ತಳಿಯ ಪ್ರಮುಖ ಲಕ್ಷಣಗಳು. ತಲೆ ಬಗ್ಗಿಸಿ ಮೇವು ತಿನ್ನುವಾಗ ಕಿವಿ ಕಣ್ಣಿಗೆ ಮರೆಮಾಡುವುದಿದೆ. ರೋಮನ್ ಮೂಗಿನಿಂದಾಗಿ ನೆಲಮಟ್ಟದ ಹುಲ್ಲನ್ನು ಇದು ಮೇಯಲಾರದು. ಆದರೆ ಕೂಡುಮನೆ ಸಾಕಣೆಯಲ್ಲಿ ಸಮಸ್ಯೆ ಇಲ್ಲ. ಇದು ಕೂಡ ಹೆಚ್ಚಾಗಿ ಒಂದೇ ಮರಿ ಈಯುತ್ತದೆ. ಆದಾಗ್ಯೂ ಕೆಲವೊಮ್ಮೆ 2 ಮರಿಗಳು ಬರುವುದುಂಟು. ದೊಡ್ಡ ದೇಹದ ಈ ಜಮುನಾಪಾರಿ ಆಡು 100ರಿಂದ 120 ಕಿಲೋಗ್ರಾಂವರೆಗೆ ಬೆಳೆಯಬಲ್ಲದು. 90ರಿಂದ 100 ಕಿಲೋಗ್ರಾಂ ಸರ್ವೇ ಸಾಮಾನ್ಯ. ಭಾರೀ ಗಾತ್ರದಿಂದಾಗಿ ಕೆಲವೊಮ್ಮೆ ಮಾರಾಟಕ್ಕೆ ತೊಂದರೆಯಾಗುವುದಿದೆ. ಇದರ ಮಾಂಸ ಕೂಡ ಹೆಚ್ಚು ಬಿರುಸಾಗಿದ್ದು ಕೆಲ ಪ್ರದೇಶಗಳಲ್ಲಿ ಜನ ಇಷ್ಟಪಡುವುದಿಲ್ಲ. ದೇಹದ ಗಾತ್ರ ಮತ್ತು ಬೆಳವಣಿಗೆಗೆ ಅನುಸಾರವಾಗಿ ಇದಕ್ಕೆ ಹೆಚ್ಚಿನ ಮೇವು ಬೇಕು. ಜಮುನಾಪಾರಿ ನಮ್ಮಲ್ಲಿ ಬಹುಮಟ್ಟಿಗೆ ಒಂದು ಫ್ಯಾನ್ಸಿ ತಳಿಯಾಗಿದ್ದು ವಿವಿಧ ಹವಾಮಾನಕ್ಕೆ ಹೊಂದಿಕೊಳ್ಳುವುದು ಕಷ್ಟ. ಹಾಗಾಗಿ ಹೆಚ್ಚಿನೆಲ್ಲ ಫಾರಂಗಳಲ್ಲಿ ಮಿಶ್ರತಳಿ ಉದ್ದೇಶಕ್ಕೆ ಮಾತ್ರ ಸಾಕಲಾಗುತ್ತಿದೆ. ಇದು ಆಸ್ಟ್ರೇಲಿಯಾ ಮೂಲದ ಬೋಯರ್ ತಳಿಯ ಆಡು. ಆಕರ್ಷಕ ಬಣ್ಣ, ಮೈಕಟ್ಟಿನ ಕುಬ್ಜ ತಳಿ, ತುಂಬ ಶಾಂತ ಸ್ವಭಾವದ ಆಡು. ಬೋಯರ್ ಒಂದು ಜಗತ್ಪ್ರಸಿದ್ಧ ಮಾಂಸದ ತಳಿಯಾಗಿದ್ದು 100ರಿಂದ 120 ಕಿಲೋಗ್ರಾಂ ತೂಕ ಸಾಮಾನ್ಯ. ಶುದ್ಧ ಬೋಯರ್ ತಳಿಯ ಆಡು ವಿವಿಧ ಹವಾಮಾನಕ್ಕೆ ಹೊಂದಿಕೊಳ್ಳುವುದು ಕಷ್ಟ. ಈ ತಳಿ ಆಡುಗಳ ಸಂಖ್ಯೆ ಸದ್ಯ ತೀರ ಕಡಿಮೆ ಇದ್ದು ಇತರ ತಳಿಗಳೊಂದಿಗೆ ಮಿಶ್ರತಳಿ ಉತ್ಪಾದನೆಗೆ ಬಳಕೆಯಾಗುತ್ತಿದೆ. ಶುದ್ಧ ತಳಿಯ ಒಂದು ಬೋಯರ್ ಆಡಿಗೆ ಸದ್ಯ 30ರಿಂದ 35 ಸಾವಿರ ರೂಪಾಯಿ ಬೆಲೆ ಇದೆ. ಅಂದಹಾಗೆ ಪಂಜಾಬಿನ ಬೀಟಲ್ ತಳಿ ಆಡು ಕೂಡ ಈ ಬೋಯರ್ ತಳಿಗೆ ಸರಿಸಮಾನವಾಗಿದೆ. ಹಾಗಾಗಿ ಎಲ್ಲ ರೈತರು ದುಬಾರಿ ಬೋಯರ್ ಆಡಿಗೆ ಮುಗಿಬೀಳಬೇಕಿಲ್ಲ. ಅಂತಿಮವಾಗಿ ಹೇಳುವುದಾದರೆ ಸಾಮಾನ್ಯ ರೈತರು ವಾಣಿಜ್ಯ ಆಡು ಸಾಕಣೆಗೆ ತಲಚೇರಿ ಮತ್ತು ಶಿರೋಹಿ ಮಿಶ್ರತಳಿ ಆಡುಗಳನ್ನು ಇಡುವುದು ಕ್ಷೇಮ. ಇನ್ನು ಮಿಶ್ರತಳಿ ಪಡೆಯುವ ಸಲುವಾಗಿ ಜಮುನಾಪಾರಿ, ಬೋಯರ್ ಮುಂತಾದ ದುಬಾರಿ ಆಡುಗಳನ್ನು ಕಡಿಮೆ ಸಂಖ್ಯೆಯಲ್ಲಿ ಸಾಕಬಹುದು. ತಲಚೇರಿ ಹೆಣ್ಣು ಆಡಿನೊಂದಿಗೆ ಶಿರೋಹಿ,
ಜಮುನಾಪಾರಿ, ಬೋಯರ್ ಗಂಡು ಆಡಿನಿಂದ ಸಂವರ್ಧನೆ ಮಾಡಬಹುದು. ಅಂತೆಯೇ ಶಿರೋಹಿ ಹೆಣ್ಣು ಆಡಿಗೆ ಇತರೆ ತಳಿಗಳ ಹೋತದಿಂದ ಕ್ರಾಸಿಂಗ್ ಮಾಡಿಸಿದರೆ ಆರೋಗ್ಯವಂತ ಮತ್ತು ಉತ್ತಮ ಬೆಳವಣಿಗೆಯ ಮರಿ ಪಡೆಯಬಹುದು. ಗಂಡು ಹೆಣ್ಣು ಆಡುಗಳು 8 ರಿಂದ 10 ತಿಂಗಳಿಗೆ ಪ್ರಾಯಕ್ಕೆ ಬರುತ್ತವಾದರೂ 12 ತಿಂಗಳ ನಂತರ ಸಂವರ್ಧನೆಗೆ ಬಳಸಬೇಕು. ವಯಸ್ಸಿಗೆ ತಕ್ಕ ದೇಹದ ತೂಕ, ಉತ್ತಮ ವಂಶಾವಳಿ ಮತ್ತು ಸ್ಥಿರ ಆರೋಗ್ಯ ಹೊಂದಿರುವ ಹೆಣ್ಣು ಗಂಡುಗಳನ್ನು ವಂಶಾಭಿವೃದ್ಧಿಗೆ ಆಯ್ದುಕೊಳ್ಳಬೇಕು. ಪೌಷ್ಟಿಕ ಆಹಾರ ನೀಡುವ ಕೂಡುಮನೆ ಸಾಕಣೆಯಲ್ಲಿ ಬೆದೆಗೆ ನಿರ್ದಿಷ್ಟ ಕಾಲವೆಂಬುವುದಿಲ್ಲ. ಆದರೆ ಬಿರುಬೇಸಿಗೆಯಲ್ಲಿ ತುಂಬು ಗರ್ಭಾವಸ್ಥೆ ಬರದಂತಿರಲಿ. ಉಷ್ಣತೆ ಮಿತಿ ಮೀರಿದರೆ ಕಂದು ಹಾಕುವ ಅಥವಾ ಅವಧಿಗೆ ಮೊದಲೇ ಈಯುವ ಸಮಸ್ಯೆ ಇದೆ. ಕೆಲ ತಳಿಗಳಲ್ಲಿ ಮರಿ ಹಾಕಿ 18 ದಿನಕ್ಕೆಲ್ಲ ಆಡು ಮತ್ತೆ ಬೆದೆಗೆ ಬರಬಹುದು. ಆದರೆ ಆಗ ಸಂಪರ್ಕಕ್ಕೆ ಬಿಡಬಾರದು. ಬದಲಿಗೆ ಮುಂದಿನ ಹೀಟಿನಲ್ಲಿ ಕ್ರಾಸಿಂಗ್ ಮಾಡಿಸಿದರೆ ಒಳ್ಳೆಯದು. ನಮ್ಮ ದೇಶದಲ್ಲಿ ಕೃತಕ ಗರ್ಭಧಾರಣೆ ಜನಪ್ರಿಯವಾಗಿಲ್ಲ. ಹಾಗಾಗಿ 20 ರಿಂದ 25 ಆಡಿಗೆ ಒಂದು ಹೋತ ಇಡಬೇಕು. ಬೆದೆಗೆ ಬರುವ 30 ರಿಂದ 35 ಆಡುಗಳ ಗುಂಪಿನಲ್ಲಿ ಆಯ್ದ ತಳಿಗಳ 2 ಹೋತಗಳನ್ನು ಇಡಲಾಗುತ್ತದೆ. ಬೆದೆಗೆ ಬಂದ ಆಡು ತನಗೆ ಆಸಕ್ತಿ ಇರುವ ಹೋತವನ್ನು ಆಯ್ದುಕೊಳ್ಳುತ್ತದೆ. ದೊಡ್ಡ ಫಾರಂನಲ್ಲಿ ಪ್ರತಿ ವಾರ ಹೋತವನ್ನು ಗುಂಪಿನಿಂದ ಗುಂಪಿಗೆ ಬದಲಾಯಿಸಲಾಗುತ್ತದೆ. ನಿಯಮಿತವಾಗಿ ಮರಿ ಹಾಕುತ್ತಿರುವ ಉತ್ತಮ ಗುಣಲಕ್ಷಣದ ಆರೋಗ್ಯವಂತ ಆಡನ್ನು 5-6 ವರ್ಷ ಉಳಿಸಿಕೊಳ್ಳಲಾಗುತ್ತದೆ. ಆದರೆ ಗಂಡನ್ನು ಪ್ರತಿ ವರ್ಷ ಬದಲಿಸಬೇಕು. ಇಲ್ಲವಾದಲ್ಲಿ ಇನ್ಬ್ರೀಡಿಂಗ್ ಸಮಸ್ಯೆಯಿಂದ ಮರಿ ಆಡುಗಳ ಆರೋಗ್ಯ ಕೆಡುತ್ತದೆ ಮತ್ತು ಬೆಳವಣಿಗೆ ಕುಂಠಿತವಾಗುತ್ತದೆ. ವ್ಯವಸ್ಥಿತವಾಗಿ ಸಾಕಣೆ ನಡೆಸುವ ದೊಡ್ಡ ಫಾರಂಗಳು ಶುದ್ಧ ತಳಿಯ ಆಡು ಹೋತಗಳನ್ನು ಹೊಸ ರೈತರಿಗೆ ಮಾರುತ್ತವೆ. ತಲಚೇರಿ, ಶಿರೋಹಿಗಳಂಥ ಸಾಮಾನ್ಯ ತಳಿಗಳು ಪ್ರತಿ ಕಿಲೋಗ್ರಾಂಗೆ 250 ರೂಪಾಯಿ ಬೆಲೆಗೆ ಬ್ರೀಡಿಂಗ್ ಉದ್ದೇಶಕ್ಕೆ ಲಭ್ಯ. ಇನ್ನು ಜಮುನಾಪಾರಿ, ಬೋಯರ್ಗಳಂಥ ಹೊಸ ತಳಿಗಳಿಗೆ ಪ್ರತ್ಯೇಕ ದುಬಾರಿ ಬೆಲೆ ತೆರಬೇಕಾಗುತ್ತದೆ. ಜಮುನಾಪಾರಿ ಮತ್ತು ಬೋಯರ್ಗಳು ದೊಡ್ಡ ಗಾತ್ರದ ತಳಿಗಳಾದ್ದರಿಂದ ಇವುಗಳೊಂದಿಗೆ ಸಂವರ್ಧನೆಗೆ ಬಳಸುವ ಆಡು ದೊಡ್ಡ ಗಾತ್ರದ್ದಿರಬೇಕು. ಅಂದರೆ ದೇಹದ ತೂಕ ಕನಿಷ್ಠ 40 ರಿಂದ 45 ಕಿಲೋಗ್ರಾಂ ಇರಬೇಕು. ಇಲ್ಲವಾದಲ್ಲಿ ಮರಿ ಹಾಕುವಾಗ ಸಮಸ್ಯೆಯಾಗಬಹುದು. ತಲಚೇರಿ, ಶಿರೋಹಿ ಮರಿಗಳು ಜನಿಸಿದಾಗ 2 ರಿಂದ 3 ಕಿಲೋಗ್ರಾಂ, ಬೋಯರದು 4 ಕಿಲೋಗ್ರಾಂ ಮತ್ತು ಜಮುನಾಪಾರಿಯದು 5 ಕಿಲೋಗ್ರಾಂ ತೂಕವಿರುತ್ತದೆ. ಆಡಿನಲ್ಲಿ ಗಬ್ಬದ ಅವಧಿ 145 ರಿಂದ 150 ದಿನಗಳು. ಮರಿ ಹುಟ್ಟಿದ ತಕ್ಷಣ ಬಾಯಿ ಮೂಗುಗಳಲ್ಲಿರುವ ಲೋಳೆಯನ್ನು ಸ್ವಚ್ಛಗೊಳಿಸಿ ಉಸಿರಾಟಕ್ಕೆ ಅನುಕೂಲ ಮಾಡಿಕೊಡಿ. ಮರಿಯ ಹೊಕ್ಕಳ ಬಳ್ಳಿಯನ್ನು 2 ಇಂಚು ಬಿಟ್ಟು ತುಕ್ಕುರಹಿತ ಸ್ವಚ್ಛ ಆಯುಧದಿಂದ ಕತ್ತರಿಸಿ ಟಿಂಕ್ಚರ್ ಅಯೋಡಿನ್ ಹಚ್ಚಿ. ಮರಿ ಜನಿಸಿದ 1 ಗಂಟೆಯೊಳಗೆ ಗಿಣ್ಣದ ಹಾಲು ಕುಡಿಸಬೇಕು. ರೋಗ ನಿರೋಧಕ ಶಕ್ತಿ ಬೆಳೆಯಲು ಇದು ತುಂಬಾ ಅಗತ್ಯ. ಮಾಸು ಬಿದ್ದ ತಕ್ಷಣ ಎತ್ತಿ ಹೊರಸಾಗಿಸಬೇಕು. 2 ದಿನಗಳವರೆಗೆ ಮರಿ ಹಾಲು ಕುಡಿಯಲು ನಮ್ಮ ಸಹಕಾರ ಅತ್ಯಗತ್ಯ. ಆಡು 2-3 ಮರಿಗಳನ್ನು ಹಾಕಿದರೂ ಸಾಕಾಗುವಷ್ಟು ಹಾಲು ಉತ್ಪಾದಿಸುತ್ತದೆ. ಮರಿಗೆ 1 ಕಿಲೋಗ್ರಾಂ ದೇಹ ತೂಕಕ್ಕೆ ದಿನಕ್ಕೆ 100 ಮಿಲಿಯಷ್ಟು ಹಾಲು ಸಾಕು. ಅಂದರೆ 3 ಕಿಲೋಗ್ರಾಂ ತೂಗುವ ಮರಿಗೆ ದಿನಕ್ಕೆ 300 ಮಿಲಿ ಹಾಲು ಬೇಕು. ಇದನ್ನು ಕೂಡ 3 ಸಮಕಂತುಗಳಲ್ಲಿ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಕುಡಿಸಬೇಕು. ಮರಿ ಹಾಕಿದ ಆಡಿಗೆ ಹೆಚ್ಚಿನ ನಾರುಯುಕ್ತ ಮೇವು ಒದಗಿಸಿ. ಮರಿ ಹಾಕಲು 1 ವಾರವಿರುವಾಗ ಎಣ್ಣೆಕಾಳು ಹಿಂಡಿ ಕೊಡುವುದನ್ನು ನಿಲ್ಲಿಸಿ. ಹಾಲಿನಲ್ಲಿ ಕೊಬ್ಬಿನಾಂಶ ಹೆಚ್ಚಿದ್ದರೆ ಮತ್ತು ಮರಿ ಅತಿಯಾಗಿ ಹಾಲು ಕುಡಿದರೆ ಅಜೀರ್ಣವಾಗುತ್ತದೆ. ಇದರಿಂದ ಹಳದಿ ಭೇದಿ ಉಂಟಾಗಿ ಮರಿ ಸಾಯಲೂಬಹುದು. 2-3 ಮರಿ ಹಾಕಿದರೂ 10 ದಿನಗಳ ಕಾಲ ಮರಿಗೆ ಹೆಚ್ಚಾಗುವಷ್ಟು ಹಾಲು ಉತ್ಪಾದನೆಯಾಗುತ್ತದೆ. ಆಗ ಹೆಚ್ಚಿನ ಹಾಲನ್ನು ಹಿಂಡಿ ತೆಗೆಯಬೇಕು. ಹಾಲು ಹಿಂಡಿ ಬೇಕಷ್ಟನ್ನು ಮಾತ್ರ ಉಳಿಸಿ ಮರಿ ಬಿಡಬೇಕು. ಇಲ್ಲವಾದಲ್ಲಿ ಮರಿ ಅಷ್ಟನ್ನೂ ಕುಡಿದು ಬಿಡುತ್ತದೆ. ಹಾಲು ತುಂಬ ಕಡಿಮೆ ಇದ್ದರೆ ಅಥವಾ ತಾಯಿ ಸತ್ತು ಹೋದರೆ
ಬೇರೆ ಆಡಿನ ಅಥವಾ ಹಸುವಿನ ಹಾಲನ್ನು ಬಾಟಲಿಯಲ್ಲಿ ಹಾಕಿ ನಿಪ್ಪಲ್ ಸಹಾಯದಿಂದ ಮರಿಗೆ ಕುಡಿಸಬೇಕು. 10 ದಿನಗಳ ಕಾಲ ಮರಿಯನ್ನು ತಾಯಿಯೊಂದಿಗೆ ಬಿಡಿ. ನಂತರ ತಾಯಿಯಿಂದ ಬೇರೆ ಇಟ್ಟು ಹಾಲು ಕುಡಿಯುವ ಸಮಯದಲ್ಲಿ ಮಾತ್ರ ಬಿಡಿ. ಇಲ್ಲವಾದಲ್ಲಿ ಮರಿ ನೀರು, ಮೇವು ಮತ್ತು ಕೈತಿಂಡಿಗಳನ್ನು ತಿನ್ನಲು ರೂಢಿ ಮಾಡುವುದಿಲ್ಲ. 1.5 ತಿಂಗಳ ಕಾಲ ಮರಿಗೆ ಹಾಲುಣಿಸಿದರೆ ಸಾಕು. ತಲಚೇರಿ ತಳಿಯಲ್ಲಿ ಮತ್ತೆ ಮರಿ ಹಾಕುವವರೆಗೂ ಹಾಲಿನ ಉತ್ಪಾದನೆ ಮುಂದುವರಿಯುತ್ತದೆ. ಮರಿ ಬೇರ್ಪಡಿಸಿದ ನಂತರ ಬರುವ ಹಾಲನ್ನು ಹಿಂಡಿ ತೆಗೆಯಬೇಕು. ಕೆಚ್ಚಲಿನಲ್ಲಿ ಹಾಲಿನ ಸಂಗ್ರಹ ಉಳಿದರೆ ಕೆಚ್ಚಲಬಾವು ಉಂಟಾಗುತ್ತದೆ. ಆಡಿನಲ್ಲಿ ಅಧಿಕ ಹಾಲಿನಿಂದಾಗಿಯೇ ಸಮಸ್ಯೆ ಹೆಚ್ಚು. ಸರಿಯಾಗಿ ನಿರ್ವಹಿಸದಿದ್ದರೆ ಮರಿಗಳ ಸಾವಿನ ಪ್ರಮಾಣ ಏರುತ್ತದೆ. ತಾಯಿ ಕೂಡ ತೊಂದರೆಗೆ ಸಿಲುಕುತ್ತದೆ. ಚಿಕ್ಕ ಮರಿಗಳನ್ನು ಈ ರೀತಿ ಪಂಜರದಲ್ಲಿ ಕೆಲ ದಿನ ಇಟ್ಟರೆ ಹೆಚ್ಚಿನ ರಕ್ಷಣೆ ಸಿಗುತ್ತದೆ. ಚಳಿಗಾಲದಲ್ಲಿ ಸಣ್ಣ ಮರಿಗಳನ್ನು ಈ ರೀತಿ ಗೂಡುಗಳಲ್ಲಿ ಇಡುವ ರೂಢಿ ಇದೆ. ಒಂದು ವಿದ್ಯುತ್ ಬಲ್ಬ್ ಉರಿಸಿದರೆ ಒಳಗೆ ಬೆಚ್ಚಗಿದ್ದು ಮರಿಗೆ ಚಳಿಯಿಂದ ರಕ್ಷಣೆ ಸಿಗುತ್ತದೆ. ಆಡುಗಳಲ್ಲಿ ಗಂಡು ಮತ್ತು ಹೆಣ್ಣುಗಳಿಗೆ ಕೊಂಬು ಮೂಡುತ್ತದೆ. ಕೋಡು ಉದ್ದ ಬೆಳೆದರೆ ಈ ರೀತಿಯ ಕೂಡು ಮನೆಯಲ್ಲಿ ಆಹಾರ ತಿನ್ನುವಾಗ ಸಿಲುಕಿ ತೊಂದರೆಯಾಗುತ್ತದೆ. ಹಾಗಾಗಿ ಮರಿ ಹುಟ್ಟಿ 10 ದಿನಗಳೊಳಗೆ ಕಾದ ಕಬ್ಬಿಣದ ಸಲಾಕೆ ಅಥವಾ ಕಾಸ್ಟಿಕ್ ಪೊಟ್ಯಾಷ್ನಿಂದ ಕೊಂಬಿನ ಮೊಳಕೆಯನ್ನು ಸುಡಲಾಗುತ್ತದೆ. ಮರಿಗಳು ಚಿಕ್ಕದಿರುವುದರಿಂದ ಪಳಗಿದ ಪಶುವೈದ್ಯರಿಂದ ಡಿಹಾರ್ನಿಂಗ್ ಮಾಡಿಸುವುದೊಳಿತು. ಅಂತೆಯೇ ಮರಿ ಹುಟ್ಟಿದಾಕ್ಷಣ ಕಾಲಿನ ಕೊಳಚು ಚಿವುಟಿ ಸರಿ ಮಾಡಬೇಕು. ಕೆಲವೊಮ್ಮೆ ಕೊಳಚು ಮತ್ತೆ ಬೆಳೆಯುವುದಿದೆ. ಆಗ ಮತ್ತೆ ಕತ್ತರಿಸಬೇಕು. ಇಲ್ಲವಾದಲ್ಲಿ ಆಡು ನಡೆದಾಡಲು ಕಷ್ಟಪಡುತ್ತದೆ. ಇನ್ನು ಆಡು ಮರಿಗಳಿಗೆ ಗುರುತಿನ ಬಿಲ್ಲೆ ಹಾಕಬಹುದು. ವಿಮೆ ಸೌಲಭ್ಯ ಪಡೆಯಲು ಮತ್ತು ಸೂಕ್ತ ವಂಶಾವಳಿ ದಾಖಲೆ ನಿರ್ವಹಿಸಲು ಇದು ಅಗತ್ಯ. ಆದರೆ ಈ ರೀತಿಯ ಮೇವು ನೀಡುವ ವ್ಯವಸ್ಥೆಯಲ್ಲಿ ಬಿಲ್ಲೆ ರೀಪಿಗೆ ಸಿಲುಕಿ ಕಿವಿ ಹರಿಯುವುದಿದೆ. ಹಾಗಾಗಿ ಅಗತ್ಯ ಇರುವ ಆಡುಗಳಿಗೆ ಮಾತ್ರ ಬಿಲ್ಲೆ ಹಾಕುವುದು ಒಳಿತು. ಉತ್ತಮ ತಳಿಯ ಹೋತಗಳಿಗೆ ಭಾರಿ ಬೇಡಿಕೆ ಇರುವುದರಿಂದ ಬೀಜ ತೆಗೆಯುವ ಅಂದರೆ ಕ್ಯಾಸ್ಟ್ರೇಷನ್ ಮಾಡುವ ರೂಢಿ ಇಲ್ಲ. ಆದಾಗ್ಯೂ ಉಳಿದ ಹೋತಗಳಿಗೆ 5-6 ತಿಂಗಳ ವಯಸ್ಸಿನಲ್ಲಿ ಕ್ಯಾಸ್ಟ್ರೇಷನ್ ಮಾಡಿದರೆ ಬೆಳವಣಿಗೆ ಮತ್ತು ಮಾಂಸದ ಗುಣಮಟ್ಟ ಹೆಚ್ಚುತ್ತದೆ. ಇದೀಗ ಆಡುಗಳ ಆಹಾರ ನಿರ್ವಹಣೆಯನ್ನು ನೋಡೋಣ. ಹೆಚ್ಚಿನ ಆಡು ಫಾರಂಗಳಲ್ಲಿ ರಸಮೇವಿನ ಬಳಕೆ ರೂಢಿಗೆ ಬಂದಿಲ್ಲ. ದಿನಕ್ಕೆ2 ಬಾರಿ ಹಸಿರು ಮೇವು ಮತ್ತೆ ದಿನಕ್ಕೊಮ್ಮೆ ಕೈ ತಿಂಡಿ ಕೊಡಲಾಗುತ್ತದೆ. ಆಡು ಭತ್ತದ ಹುಲ್ಲಿನಂಥ ಒಣಮೇವನ್ನು ಕತ್ತರಿಸಿಕೊಟ್ಟರೆ ತಿನ್ನುತ್ತದೆ. ಆದರಿದು ಬೆಳವಣಿಗೆಗೆ ಅಷ್ಟು ಪೂರಕವಲ್ಲ. ಬದಲಿಗೆ ಹುರಳಿ, ಅಲಸಂದೆ, ಉದ್ದು, ಶೇಂಗಾ ಮುಂತಾದ ದ್ವಿದಳ ಧಾನ್ಯಗಳ ಒಣಹೊಟ್ಟು ತಿನ್ನಿಸಬಹುದು. ಈ ಆಡು ಫಾರಂನಲ್ಲಿ ಹಸಿರು ಮೇವಾಗಿ CO4, AP01 ಮತ್ತು ಗಿನ್ನಿಗಳನ್ನು ಬೆಳೆಸಲಾಗಿದೆ. ಅವುಗಳಲ್ಲಿ AP01 ಮೃದುತ್ವ ಮತ್ತು ಇಳುವರಿಯಲ್ಲಿ ಅತ್ಯುತ್ತಮ ಎಂಬುದು ಈ ರೈತರ ಅಭಿಪ್ರಾಯ. ಅಂತೆಯೇ ಹುಲ್ಲಿನೊಂದಿಗೆ ಬೇಲಿ ಮಸಾಲವನ್ನು ಮಿಶ್ರ ಮಾಡಿ ಬೆಳೆಸಲಾಗಿದೆ. ಹುಲ್ಲು ಕತ್ತರಿಸಲು ಪೆಟ್ರೋಲ್ ಚಾಲಿತ ಕಳೆ ಯಂತ್ರವನ್ನು ಬಳಸುತ್ತಾರೆ. ಆಡು ಮನೆಗಳ ಸುತ್ತಮುತ್ತ ಮೇವಿನ ಬೆಳೆ ಇರುವುದರಿಂದ 2 ಗಂಡಾಳು ಮತ್ತು 2 ಹೆಣ್ಣಾಡುಗಳು 400 ಆಡುಗಳನ್ನು ನಿರ್ವಹಿಸುತ್ತಿದ್ದಾರೆ. 1 ಎಕರೆ ಮೇವು ಬೆಳೆಸಿದರೆ ಸುಮಾರು 30-35 ಆಡುಗಳನ್ನು ಮೇಯಿಸಬಹುದು. ಇವಲ್ಲದೆ ಬಹುವಾರ್ಷಿಕ ಮೇವುಗಳಾದ ಸುಬಾಬುಲ್, ಬೇಲಿ ಮಸಾಲೆ, ಲಿರಿಸೀಡಿಯಾ, ಹಿಪ್ಪು ನೇರಳೆ ಮುಂತಾದವನ್ನು ಬೆಳೆಸಿ ಕತ್ತರಿಸಿ ಕೊಡಬಹುದು. ಪೌಷ್ಟಿಕ ಹಸಿರು ಮೇವು ಒದಗಿಸಿದರೆ ಕೈತಿಂಡಿ ಪ್ರಮಾಣ ಕಡಿಮೆ ಸಾಕು. ಇದರಿಂದ ತಿಂಡಿ ವೆಚ್ಚದಲ್ಲಿ ಇಳಿಕೆಯಾಗುತ್ತದೆ. ಆಡುಗಳಿಗೆ ಸುಲಭದಲ್ಲಿ ಲಭ್ಯವಿರುವ ಹಣ್ಣುಗಳನ್ನು ಕೂಡ ತಿನ್ನಿಸಬಹುದು. ಆಡಿಗೆ 10 ಕಿಲೋಗ್ರಾಂ ದೇಹ ತೂಕಕ್ಕೆ 1 ಕಿಲೋಗ್ರಾಂನಂತೆ ಹಸಿರು ಮೇವು ಮತ್ತು 100 ಗ್ರಾಂನಷ್ಟು ಕೈತಿಂಡಿ ಬೇಕು. ಅಂದರೆ ಒಂದು ವಯಸ್ಕ ಆಡಿಗೆ ದಿನಕ್ಕೆ 4-5 ಕಿಲೋಗ್ರಾಂ ಹಸಿರು ಮೇವು ಮತ್ತು 400-500 ಗ್ರಾಂ ಕೈತಿಂಡಿಯನ್ನು ಕೊಡಬೇಕು. ಕೈತಿಂಡಿಯನ್ನು ದಿನಕ್ಕೊಮ್ಮೆ ಅಥವಾ 2 ಕಂತುಗಳಲ್ಲಿ ಹಸಿ ಮೇವಿನೊಂದಿಗೆ ಮಿಶ್ರ ಮಾಡಿ ಅಥವಾ
ಪ್ರತ್ಯೇಕವಾಗಿ ಕೊಡಬಹುದು. ಪ್ರತಿ ಆಡಿಗೂ ದಿನಕ್ಕೆ 10 ಗ್ರಾಂ ಪ್ರಮಾಣದಲ್ಲಿ ಖನಿಜ ಮಿಶ್ರಣವನ್ನು ಕೈತಿಂಡಿಯೊಂದಿಗೆ ಸೇರಿಸಿ ಕೊಡಬೇಕು. ಕೈತಿಂಡಿಯನ್ನು ಖರೀದಿಸಿ ತಂದರೆ ತುಂಬಾ ದುಬಾರಿ ಮತ್ತು ಪೌಷ್ಟಿಕಾಂಶದ ಖಾತ್ರಿ ಇರುವುದಿಲ್ಲ. ಬದಲಿಗೆ ಫಾರಂನಲ್ಲೇ ತಯಾರಿಸಿಕೊಳ್ಳಬಹುದು. ಪಶು ವಿಜ್ಞಾನಿಗಳ ಪ್ರಕಾರ ಹಿಂಡಿಯ ಅಡಕ ಅಂಶಗಳು ಹೀಗಿರಬೇಕು: ಜೋಳದ ಕಡಿ 40%, ಗೋಧಿ ತೌಡು 30%, ದ್ವಿದಳ ಧಾನ್ಯದ ಪುಡಿ 10%, ಅಕ್ಕಿ ನುಚ್ಚು 10% ಮತ್ತು ಸೋಯಾಬೀನ್ 10%. 100 ಕಿಲೋಗ್ರಾಂ ಈ ಮಿಶ್ರಣಕ್ಕೆ 1 ಕಿಲೋಗ್ರಾಂ ಅಡಿಗೆ ಉಪ್ಪು, 2 ಕಿಲೋಗ್ರಾಂ ಖನಿಜ ಮಿಶ್ರಣ ಮತ್ತು 1 ಕಿಲೋಗ್ರಾಂ ಡಿಸಿಪಿ ಅಂದರೆ ಡೈಜೆಸ್ಟಿಬಲ್ ಕ್ರೂಡ್ ಪ್ರೋಟೀನ್ಗಳನ್ನು ಸೇರಿಸಬೇಕು. ಗರ್ಭ ಧರಿಸಿದ ಮತ್ತು ಮರಿ ಹಾಕಿದ ಆಡಿಗೆ ಕೂಡ ಕೈತಿಂಡಿ ಸಾಮಾನ್ಯ ಪ್ರಮಾಣದಲ್ಲಿಯೇ ಸಾಕು. 3ಕ್ಕಿಂತ ಹೆಚ್ಚು ಮರಿ ಇದ್ದರೆ ಮಾತ್ರ ಸ್ವಲ್ಪ ಹೆಚ್ಚು ಕೈತಿಂಡಿ ತಿನ್ನಿಸಬೇಕು. ಇನ್ನು ಅಲ್ಪ ಪ್ರಮಾಣದಲ್ಲಿ ಎಣ್ಣೆಕಾಳು ಹಿಂಡಿಯನ್ನು ನೆನೆಸಿ ಕುಡಿಯುವ ನೀರಿಗೆ ಹಾಕಿ ಕೊಡಲಾಗುತ್ತದೆ. ಕೆಲ ಫಾರಂಗಳಲ್ಲಿ ಸ್ವಲ್ಪ ಉಪ್ಪನ್ನೂ ಹಾಕಲಾಗುತ್ತದೆ. ಇದರಿಂದ ಆಡುಗಳು ನೀರನ್ನು ಇಷ್ಟಪಟ್ಟು ಕುಡಿಯುತ್ತವೆ. ಆಡುಗಳಿಗೆ ರಸಮೇವು ಅಥವಾ ಸೈಲೇಜು ತಿನ್ನಿಸಬಹುದು. ಇದೀಗ ವೈಜ್ಞಾನಿಕ ವಿಧಾನದಲ್ಲಿ ರಸಮೇವು ಅಥವಾ ಸೈಲೇಜು ತಯಾರಿಯನ್ನು ನೋಡೋಣ. ರಸಮೇವು ತುಂಬ ಹಳೆಯ ಸಂಶೋಧನೆಯಾದರೂ ಇಷ್ಟು ವ್ಯವಸ್ಥಿತವಾಗಿ ಬಳಕೆಗೆ ಬರುತ್ತಿರುವುದು ಕುರಿ ಆಡುಗಳಲ್ಲಿ ಮಾತ್ರ. ರಸಮೇವು ತಯಾರಿಸಲು ಉತ್ತಮ ತಳಿಯ ಹಳದಿ ಗೋವಿನ ಜೋಳವನ್ನು ಬೆಳೆಸಲಾಗುತ್ತದೆ. 85 ದಿನಕ್ಕೆ ಅಂದರೆ ಕಾಳುಗಳು ಹಾಲಿನ ಹಂತ ಕಳೆದು ಬಲಿಯುತ್ತಿದ್ದಂತೆ ಕಟಾವು ಮಾಡಲಾಗುತ್ತದೆ. ರಸಮೇವು ತಯಾರಿಸಲು ಹೀಗೆ ನೆಲದಲ್ಲಿ ತೋಡಿದ ಗುಂಡಿಗಳು ಬಳಕೆಯಲ್ಲಿವೆ. ಈ ಫಾರಂನಲ್ಲಿ ಗುಂಡಿಗಳಿಗೆ ಕಲ್ಲು ಚಪ್ಪಡಿ ಹಾಕಿದ್ದಾರೆ. ಇದರಿಂದ ಇಲಿಯ ಕಾಟ ನಿಯಂತ್ರಣ ಸುಲಭ. ಮಣ್ಣಿನ ಗುಂಡಿಯಾದರೂ ಅಂತಹ ಸಮಸ್ಯೆ ಏನಿಲ್ಲ. ಈ ಗುಂಡಿಯ ತಳಕ್ಕೆ ಮತ್ತು ಸುತ್ತಲೆಲ್ಲ ದಪ್ಪನೆಯ ಪ್ಲಾಸ್ಟಿಕ್ ಹಾಳೆ ಹಾಕಬೇಕು. ಸಿಮೆಂಟ್ ಗುಂಡಿ ಮಾಡಿದರೂ ಪ್ಲಾಸ್ಟಿಕ್ ಅನ್ನು ಹಾಸಲೇಬೇಕು. ಮಳೆ ನೀರು, ಗಾಳಿ ಒಳ ಸೇರದಂತೆ ತಡೆಯಲು, ರಸಮೇವು ಒಣಗದಿರಲು ಇದು ಅತ್ಯಗತ್ಯ. ರಸಮೇವು ಉತ್ಪಾದನೆ ಎಂದರೆ ಹಸಿರು ಮೇವನ್ನು ಗಾಳಿಯ ಸಂಪರ್ಕವಿಲ್ಲದೆ ಹುಳಿ ಬರಿಸುವ ಜೈವಿಕ ಕ್ರಿಯೆ, ಅಂದರೆ ಅನೆರೋಬಿಕ್ ಫರ್ಮೆಂಟೇಷನ್. ಗಾಳಿ ಒಳಹೊಕ್ಕರೆ ರಸಮೇವು ಹಾಳಾಗುತ್ತದೆ. ತೆನೆ ಸಮೇತ ಕಟಾವು ಮಾಡಿದ ಮೇವನ್ನು ಯಂತ್ರದಲ್ಲಿ 1/4 ಇಂಚು ಗಾತ್ರಕ್ಕೆ ಕತ್ತರಿಸಿ ನೇರವಾಗಿ ಗುಂಡಿಗೆ ತುಂಬಿಸಲಾಗುತ್ತದೆ. ದ್ವಿದಳ ಸಸ್ಯಗಳನ್ನು ಬೆಳೆಸಿ ಇದರೊಂದಿಗೆ ಮಿಶ್ರ ಮಾಡಿದರೆ ರಸಮೇವಿನ ಪೌಷ್ಟಿಕಾಂಶ ಮೌಲ್ಯ ಮತ್ತಷ್ಟು ಹೆಚ್ಚುತ್ತದೆ. ಒಂದು ದೊಡ್ಡ ಡ್ರಮ್ನಲ್ಲಿ 150 ಲೀಟರ್ ನೀರು ಹಾಕಿ 20 ಕಿಲೋಗ್ರಾಂ ಬೆಲ್ಲವನ್ನು ಕರಗಿಸಬೇಕು. ಇನ್ನೊಂದು ಪಾತ್ರೆಯಲ್ಲಿ 50 ಲೀಟರು ನೀರಿಗೆ 250 ಗ್ರಾಂ ರಸಮೇವು ಜೀವಾಣು ಮಿಶ್ರಣವನ್ನು ಸೇರಿಸಬೇಕು. ಈ ಮಿಶ್ರಣವನ್ನು ಕೆಲ ಖಾಸಗಿ ಪ್ರಯೋಗಾಲಯಗಳು ಒದಗಿಸುತ್ತಿವೆ. ಒಂದು ಕಂಪನಿ ಜೀವಾಣು ಮಿಶ್ರಣ ಮತ್ತು ಮೇವು ಕಟಾವು ಯಂತ್ರದ ಬಾಡಿಗೆ ಸೇರಿಸಿ 1 ಟನ್ ಮೇವಿಗೆ 500 ರೂಪಾಯಿ ಶುಲ್ಕ ವಿಧಿಸುತ್ತದೆ. ಇನ್ನೊಂದು ಸಂಸ್ಥೆ 14,000 ರೂಪಾಯಿಗೆ 1 ಕಿಲೋಗ್ರಾಂ ಜೀವಾಣು ಮಿಶ್ರಣವನ್ನು ಒದಗಿಸುತ್ತದೆ. ಇದು ಸುಮಾರು 100 ಟನ್ ರಸಮೇವಿಗೆ ಸಾಕಾಗುತ್ತದೆ. ರಸಮೇವು ಉತ್ತಮವಾಗಿ ಕಳಿಯಲು ಮತ್ತು ಕುರಿಗಳಿಗೆ ಸರಿಯಾಗಿ ಪಚನವಾಗಲು ಈ ಜೀವಾಣು ಮಿಶ್ರಣ ತುಂಬಾ ಮಹತ್ವ. ಜೀವಾಣು ಮಿಶ್ರಣ ಬಳಸದ ಸೈಲೇಜು ತಿನ್ನಿಸಿದಾಗ ಕೆಲ ಆಡುಗಳಿಗೆ ಅಜೀರ್ಣವಾದ ಉದಾಹರಣೆಗಳಿವೆ. ಈ ಜೀವಾಣು ಮಿಶ್ರಣದ ದ್ರಾವಣವನ್ನು ಬೆಲ್ಲದ ದ್ರಾವಣಕ್ಕೆ ಚೆನ್ನಾಗಿ ಮಿಶ್ರ ಮಾಡಲಾಗುತ್ತದೆ. ಕತ್ತರಿಸಿ ಗುಂಡಿ ಸೇರುತ್ತಿರುವ ಮೇವಿಗೆ ಈ ದ್ರಾವಣವನ್ನು ಪ್ರತಿ ಟನ್ನಿಗೆ 10 ಲೀಟರು ಪ್ರಮಾಣದಲ್ಲಿ ಸಿಂಪಡಿಸಬೇಕು. ನೋಡಿ, ಈ ರೈತರು ಇದಕ್ಕೊಂದು ಸರಳ ಉಪಾಯ ಕಂಡುಕೊಂಡಿದ್ದಾರೆ. ಈ ಅಟ್ಟಣಿಗೆಯ ಮೇಲಿನ ಡ್ರಮ್ನಲ್ಲಿ ಜೀವಾಣು ಮಿಶ್ರಣ ದ್ರಾವಣವಿದ್ದು ತಳದಲ್ಲಿ ಡ್ರಿಪ್ ಪೈಪ್ ಜೋಡಿಸಲಾಗಿದೆ. ಈ ಪೈಪು ಮೇವು ಯಂತ್ರದ ಮೇಲೆ ತೆರೆದಿದ್ದು ಕತ್ತರಿಸಿದ ಮೇವಿನ ಮೇಲೆ ಅದಾಗೆ ಸಿಂಪಡಣೆಯಾಗುತ್ತದೆ. ಒಂದು ನಲ್ಲಿಯ ಮೂಲಕ ನಿಯಂತ್ರಿಸಿ
ಅಗತ್ಯ ಪ್ರಮಾಣದಲ್ಲಿ ಬೀಳುವಂತೆ ಹೊಂದಿಸಲಾಗಿದೆ. ಇವೆಲ್ಲದರ ಜೊತೆಗೆ ಪ್ರತಿ ಟನ್ನು ಮೇವಿಗೆ 1 ಕಿಲೋಗ್ರಾಂನಂತೆ ದಪ್ಪ ಹರಳಿನ ಅಡುಗೆ ಉಪ್ಪನ್ನು ಸೇರಿಸಲಾಗುತ್ತದೆ. ಸೈಲೇಜು ಗುಂಡಿಯನ್ನು ಆರಂಭಿಸಿದ ದಿನವೇ ತುಂಬಿ ಮುಗಿಸಬೇಕು. ಮತ್ತೆ ನಾಳೆಗೆ ಮುಂದುವರಿಸುವಂತಿಲ್ಲ. ಮೇವನ್ನು ಸ್ವಚ್ಛ ಬರಿಗಾಲಿನಲ್ಲಿ ತುಳಿಯುತ್ತಾ ಆಗಾಗ ಬಿಗಿ ಮಾಡುತ್ತಾ ಹೋಗಬೇಕು. ಇದರಿಂದ ಒಳಗಿರುವ ಗಾಳಿ ಹೊರಬರುತ್ತದೆ. ಗುಂಡಿ ಪೂರ್ತಿ ತುಂಬಿದ ಮೇಲೆ ಎಲ್ಲೂ ಎಡಬಿಡದಂತೆ ಪ್ಲಾಸ್ಟಿಕ್ ಮುಚ್ಚಿ ಕಲ್ಲು, ಮರಳಿನ ಚೀಲ ಮುಂತಾದ ಭಾರವನ್ನು ಹೇರಿಡಬೇಕು. 20 ಟನ್ ಮೇವಿದ್ದ ಗುಂಡಿಗೆ 5 ಟನ್ನಷ್ಟು ಭಾರ ಹೇರಿದರೆ ಉತ್ತಮ. ಗುಂಡಿ ಮುಚ್ಚಿಟ ಮೇಲೆ ಮಳೆ ನೀರು ಅಥವಾ ಹರಿದು ಬರುವ ನೀರು ಒಳ ಹೋಗದಂತೆ ಎಚ್ಚರಿಕೆ ವಹಿಸಿ. ಇಲಿ ಹೆಗ್ಗಣಗಳು ತೂತು ಕೊರೆದು ಒಳಸೇರಬಾರದು. ಇದರಿಂದ ಗಾಳಿಯಾಡುವುದಲ್ಲದೆ ಹುಳುಗಳು ಒಳಸೇರಿ ಸೈಲೇಜು ಹಾಳಾಗುತ್ತದೆ. ಹೀಗೆ ತುಂಬಿಸಿಟ್ಟ ಮೇವು 15 ದಿನಕ್ಕೆ ರಸಮೇವಾಗಿ ಆಡುಗಳಿಗೆ ತಿನ್ನಿಸಲು ಸಿದ್ಧವಾಗುತ್ತದೆ. 2 ವರ್ಷಗಳ ಕಾಲ ರಕ್ಷಿಸಿಕೊಳ್ಳಬಹುದು. ಕತ್ತರಿಸುವ ಸೈಜು, ತುಳಿಯುವ ಪ್ರಮಾಣ ಮತ್ತು ಹೇರಿಡುವ ಭಾರ ರಸಮೇವಿನ ಗುಣಮಟ್ಟ ನಿರ್ಧರಿಸುತ್ತದೆ. ಈ ರಸಮೇವು ಕುರಿ, ಹಸು, ಎಮ್ಮೆಗಳಿಗೂ ಸಮೃದ್ಧ ಮೇವು. ಒಂದು ಘನ ಅಡಿ ಗುಂಡಿಯಲ್ಲಿ 12ರಿಂದ 15 ಕಿಲೋಗ್ರಾಂ ಸೈಲೇಜು ಇರುತ್ತದೆ. ಈ ಗುಂಡಿ 30 ಅಡಿ ಉದ್ದ, 6 ಅಡಿ ಅಗಲ ಮತ್ತು 10 ಅಡಿ ಆಳವಿದೆ. ಅಂದರೆ 1800 ಘನ ಅಡಿಗಳು. ಇದರಲ್ಲಿ 25ರಿಂದ 30 ಟನ್ ರಸಮೇವು ತಯಾರಾಗುತ್ತದೆ. ಆಳ 10 ಅಡಿಗಳಿಗಿಂತ ಹೆಚ್ಚಿದ್ದರೆ ಮೇವು ಹೊರತೆಗೆಯಲು ಕಷ್ಟ. ಮೇವು ಬಳಸುವಾಗ ಮುಚ್ಚಿಗೆ ಮತ್ತು ಭಾರವನ್ನು ಒಮ್ಮೆಲೇ ತೆಗೆಯಬಾರದು. ಬದಲಿಗೆ 2 ಅಡಿ ಉದ್ದ ತೆರೆದು ಪೂರ್ತಿ ಆಳದವರೆಗೆ ಖಾಲಿ ಮಾಡಿದರೆ ಉತ್ತಮ. ಹೀಗೆ ಪೂರ್ತಿ ಹಾಸು ತೆಗೆಯುವುದಾದರೆ ಪುನಃ ಗಾಳಿಯಾಡದಂತೆ ಮುಚ್ಚಿಡುವುದು ಅನಿವಾರ್ಯ. ಸೈಲೇಜು ಮಾಡಲು ಈ ಗೋವಿನ ಜೋಳವಲ್ಲದೆ ಮಳೆಗಾಲದಲ್ಲಿ ಬೆಳೆಯಬಹುದಾದ SSV 73, PVK 01, GD 65-195 ಹಾಗೂ GD 65-174 ಮುಂತಾದ ಬಿಳಿ ಜೋಳದ ವಿಧಗಳು ಬಳಕೆಯಲ್ಲಿದೆ. ಇವು ಕೂಡ ಎಕರೆಗೆ 8ರಿಂದ 10 ಟನ್ ಮೇವಿನ ಇಳುವರಿ ಕೊಡಬಲ್ಲವು. ತಳಿ ಯಾವುದಾದರೂ ಕಾಳಿನೊಂದಿಗೆ ಕತ್ತರಿಸಬೇಕು. ಹಸಿ ಮೇವಿನ ಒಟ್ಟು ತೂಕದ ಶೇಕಡ 10ರಿಂದ 15ರಷ್ಟು ಕಾಳಿರುತ್ತದೆ. ಹಾಗಾಗಿ ಆಡೊಂದು ದಿನಕ್ಕೆ 4 ಕಿಲೋಗ್ರಾಂ ರಸಮೇವು ತಿಂದರೆ ಕನಿಷ್ಠ 400 ಗ್ರಾಂ ಕಾಳು ಸಿಗುತ್ತದೆ. ಇದೇ ಕಾರಣದಿಂದ ಕೇವಲ ರಸಮೇವು ತಿನ್ನಿಸಿ ಆಡನ್ನು ಕೊಬ್ಬಿಸಬಹುದು. ಅಲ್ಲದೆ ಜೀವಾಣು ಮಿಶ್ರಣ ಬಳಕೆಯಿಂದ ಅದು ಸುಲಭವಾಗಿ ಜೀರ್ಣವಾಗಿ ಹೆಚ್ಚಿನ ಪೌಷ್ಟಿಕಾಂಶ ಲಭ್ಯವಾಗುತ್ತದೆ. ಬದಲಿಗೆ ಇದೇ ಹಸಿಮೇವನ್ನು ನೇರವಾಗಿ ತಿನ್ನಿಸಿದರೆ ಆಡಿನ ಬೆಳವಣಿಗೆ ಇಷ್ಟು ಬರಲಾರದು. ರಸಮೇವನ್ನು ಸ್ವಲ್ಪ ಹೆಚ್ಚು ತಿಂದರೂ ತೊಂದರೆಯಾಗದು. ಆದರೆ ಹಸಿಮೇವನ್ನು ಅತಿಯಾಗಿ ತಿಂದರೆ ಆಡುಗಳಿಗೆ ಅಜೀರ್ಣವಾಗುವುದಿದೆ. ಈ ಗೋವಿನ ಜೋಳ ಎಕರೆಗೆ 15 ಟನ್ ಮೇವಿನ ಇಳುವರಿಯನ್ನು ಕೊಡುತ್ತದೆ. ವರ್ಷಕ್ಕೆ 3 ಬೆಳೆ ಮಾಡಿದರೆ 40ರಿಂದ 50 ಟನ್ ಲಭ್ಯ. ಪ್ರತಿ ಆಡಿಗೆ ವರ್ಷಕ್ಕೆ 1.5 ಟನ್ ರಸಮೇವು ಬೇಕು. ಹಾಗಾಗಿ 1 ಎಕರೆ ಮೇವಿನ ಬೆಳೆಯಿಂದ 30ರಿಂದ 35 ಆಡುಗಳನ್ನು ಸಾಕಬಹುದು. ಇಂಥ ರಸಮೇವನ್ನು ತಿನ್ನಿಸಿದರೆ ಕೈತಿಂಡಿ ಪ್ರಮಾಣ ಕಡಿಮೆ ಮಾಡಬಹುದು. ಇದರಿಂದ ಆಡು ಸಾಕಣೆ ಇನ್ನಷ್ಟು ಲಾಭದಾಯಕವಾಗಬಲ್ಲದು. ಸತತ ಮೇವು ಬೆಳೆಯುವಾಗ ಹೊಲಕ್ಕೆ ಸಾಕಷ್ಟು ಸಾವಯವ ಗೊಬ್ಬರ, ಲಘು ಪೋಷಕಾಂಶ ಒದಗಿಸಲು ಮರೆಯಬಾರದು. ಬೆಳೆ ಪರಿವರ್ತನೆ ಮಾಡಿದರೆ ಇನ್ನೂ ಒಳ್ಳೆಯದು. ರಸಮೇವು ಮಾಡುವ ಮೇವಿನಲ್ಲಿ ಶೇಕಡ 60ರಿಂದ 65ರಷ್ಟು ತೇವಾಂಶ ಇರಬೇಕು. ರಸಮೇವಿನಲ್ಲಿ ಅತಿ ಹೆಚ್ಚು ತೇವಾಂಶವಿದ್ದರೆ ಆಡಿಗೆ ಬೇಗ ಹೊಟ್ಟೆ ತುಂಬಿದರೂ ಘನ ವಸ್ತುವಿನ ಅಂದರೆ ಡ್ರೈ ಮ್ಯಾಟರ್ ಕಡಿಮೆಯಾಗಿ ಹೊಟ್ಟೆ ತುಂಬಿದಂತಿದ್ದರೂ ಹಸಿವು ನೀಗುವುದಿಲ್ಲ. ರಸಮೇವು ತಯಾರಿಗೆ ಗೋವಿನ ಜೋಳ ಅತ್ಯುತ್ತಮ. ಆದರೆ ಕಡಿಮೆ ಫಲವತ್ತತೆ ಇರುವಲ್ಲಿ ಮತ್ತು ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಇದು ಚೆನ್ನಾಗಿ ಬರಲಾರದು. ಅಂಥಲ್ಲಿ CO4, AP 01, ಗಿನಿ ಮುಂತಾದ ಸುಧಾರಿತ ಮೇವಿನ ಬೆಳೆ ತಳಿಗಳನ್ನು ಬೆಳೆಸಿ ರಸಮೇವು ಮಾಡಬಹುದು. ಅಥವಾ
ಹಸಿಯಾಗಿ ತಿನ್ನಿಸಬಹುದು. ಇವುಗಳಿಗೆ ಟನ್ನಿಗೆ 1 ಕಿಲೋಗ್ರಾಂ ಬದಲಿಗೆ 2 ಕಿಲೋಗ್ರಾಂ ಬೆಲ್ಲ ಬಳಸಿದರೆ ಉತ್ತಮ ರಸಮೇವು ಸಿಗುತ್ತದೆ. ಇದರೊಂದಿಗೆ ತೆನೆ ಕಾಳು ಇಲ್ಲದ ಕಾರಣ ಆಡುಗಳಿಗೆ ಹೆಚ್ಚು ಕೈತಿಂಡಿ ಅನಿವಾರ್ಯ. ರಸಮೇವಿನ ಇನ್ನೊಂದು ಅನುಕೂಲವೆಂದರೆ ಒಮ್ಮೆ ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿಟ್ಟುಕೊಂಡರೆ ದಿನನಿತ್ಯ ಜಂಜಾಟವಿಲ್ಲ. ಪ್ರತಿದಿನ ಹೊಲದಿಂದ ಹಸಿ ಮೇವು ಕತ್ತರಿಸಿ ಯಂತ್ರದಲ್ಲಿ ಕೊಚ್ಚಿ ತಿನ್ನಿಸಲು ಕೂಲಿಗಳ ಪ್ರಮಾಣ ಹೆಚ್ಚು ಬೇಕು. ರಸಮೇವಿಗಿಂತ ಹಸಿ ಮೇವಿನಲ್ಲಿ ಪೌಷ್ಟಿಕಾಂಶವೂ ಕಡಿಮೆ. ಆಡುಗಳು ಹೆಚ್ಚು ನೀರು ಕುಡಿಯುವುದಿಲ್ಲ. ಆದಾಗ್ಯೂ ಬಿರು ಬೇಸಿಗೆಯಲ್ಲಿ ವಯಸ್ಕ ಆಡಿಗೆ 4-5 ಲೀಟರ್ ನೀರು ಬೇಕು. ಈ ಫಾರಂನಲ್ಲಿ ಅಂಗಳದಲ್ಲಿ ಮೇವಿನ ಪಾತ್ರೆಯ ಜೊತೆಗೆ ನೀರಿನ ದೋಣಿಯನ್ನೂ ಕೂಡ ಇಡಲಾಗಿದೆ. ಇನ್ನು ಕೆಲವರು ಆಡಿನ ಮನೆಯೊಳಗೆ ನೀರಿನ ಟಬ್ಬನ್ನು ಇಡುತ್ತಾರೆ. ಬೇಸಿಗೆಯಲ್ಲಿ ಆಡುಗಳಿಗೆ ವಾರಕ್ಕೊಮ್ಮೆ ಸ್ನಾನ ಮಾಡಿಸಲಾಗುತ್ತದೆ. ಚಳಿಗಾಲದಲ್ಲಿ ತಿಂಗಳಿಗೊಮ್ಮೆ ಮೈ ತೊಳೆಸಿದರೆ ಸಾಕು. ಆಡು ಮನೆಯ ಅಟ್ಟಣಿಗೆ ಮತ್ತು ಕೆಳಗಡೆ ತಿಂಗಳಿಗೊಮ್ಮೆ ಸುಣ್ಣ ಮತ್ತು ಬ್ಲೀಚಿಂಗ್ ಹುಡಿ ಮಿಶ್ರಣವನ್ನು ಉದುರಿಸಬೇಕು. ನಂತರ ಅಟ್ಟಣಿಗೆಯನ್ನು ತಿಕ್ಕಿ ತೊಳೆದು ಸ್ವಚ್ಛಗೊಳಿಸಬೇಕು. ಅಲ್ಲದೆ ಗೋಡೆಗಳಿಗೆ ವರ್ಷಕ್ಕೊಮ್ಮೆಯಾದರೂ ಸುಣ್ಣ ಬಳಿಯಬೇಕು. ಇದಲ್ಲದೆ 5% ಫಾರ್ಮುಲಿನ್ ದ್ರಾವಣವನ್ನು ಪ್ರತಿ ಲೀಟರು ನೀರಿಗೆ 10 ಮಿಲಿ ಪ್ರಮಾಣದಲ್ಲಿ ಹಾಕಿ ಆಡು ಮನೆಯೊಳಗಡೆ ಸಿಂಪಡಿಸಬೇಕು. ಆ ಸಮಯದಲ್ಲಿ ಆಡುಗಳನ್ನು ಅಂಗಳದಲ್ಲಿ ಬಿಡಬೇಕು. ಈ ಎಲ್ಲಾ ಕ್ರಮಗಳಿಂದ ರೋಗಾಣುಗಳ ಬೆಳವಣಿಗೆ ಕಡಿಮೆಯಾಗಿ ಆಡುಗಳ ಆರೋಗ್ಯ ಸ್ಥಿರವಾಗಿರುತ್ತದೆ. ಆಡಿನ ಹಿಕ್ಕೆ ಮತ್ತು ಮೂತ್ರ ಅತ್ಯುತ್ತಮ ಗೊಬ್ಬರ. ಇದರಲ್ಲಿ ಸಾರಜನಕ 2.4%, ರಂಜಕ 0.88% ಮತ್ತು ಪೊಟ್ಯಾಷ್ 1.99%ರಷ್ಟಿದೆ. ಒಂದು ವಯಸ್ಕ ಆಡು ವರ್ಷಕ್ಕೆ ಅಂದಾಜು 500 ಕಿಲೋಗ್ರಾಂನಷ್ಟು ಹಿಕ್ಕೆ ಹಾಕುತ್ತದೆ. ಪ್ರತಿದಿನ ಸಂಗ್ರಹಿಸಿದ ಹಿಕ್ಕೆಯನ್ನು ಮನೆಯಿಂದ ಸ್ವಲ್ಪ ದೂರದಲ್ಲಿ ರಾಶಿ ಹಾಕಬೇಕು. ಮೇವು ಅಥವಾ ಇನ್ನಿತರ ಬೆಳೆಗಳಿಗೆ ಇದನ್ನು ಬಳಸಬಹುದು. ಮಾರಾಟ ಮಾಡುವುದಾದರೆ ಆಡಿನ ಗೊಬ್ಬರಕ್ಕೆ ಉತ್ತಮ ಬೇಡಿಕೆ, ಬೆಲೆ ಇದೆ. ಆಡುಗಳಿಗೆ ಮೈಮೇಲೆ ಕೂದಲ ಪ್ರಮಾಣ ಕಡಿಮೆ. ಹಾಗಾಗಿ ಹೇನು, ಚಿಗಟ, ಉಣ್ಣೆಗಳ ಉಪಟಳ ಹೆಚ್ಚು. ಇವುಗಳ ನಿಯಂತ್ರಣಕ್ಕೆ ನೀರಿನ ಟಾಕಿಗೆ ಸೂಕ್ತ ಔಷಧ ಹಾಕಿ ಆಡುಗಳನ್ನು ಅದ್ದಿ ತೆಗೆಯಬೇಕು. ಸಿಂಪಡಣೆ ಅಥವಾ ಚುಚ್ಚುಮದ್ದು ಕೂಡ ರೂಢಿಯಲ್ಲಿದೆ. ಇನ್ನು ಹೊಟ್ಟೆಯೊಳಗಣ ಜಂತು ನಿವಾರಣೆ ಅಥವಾ ಡಿವರ್ಮಿಂಗ್ ತುಂಬಾ ಮಹತ್ವ. ಪರಾವಲಂಬಿ ಜೀವಿಗಳು ಹೆಚ್ಚಾದರೆ ಆಡು ಸೊರಗುತ್ತದೆ, ದೇಹದ ತೂಕ ಇಳಿಯುತ್ತದೆ. ಮರಿ ಜನಿಸಿ 4-7 ದಿನಗಳೊಳಗೆ ಪ್ರಥಮ ಬಾರಿಗೆ ಜಂತು ಔಷಧ ಹಾಕಬೇಕು. ನಂತರ 1 ವರ್ಷದವರೆಗೆ ತಿಂಗಳಿಗೊಮ್ಮೆ ಕೊಡಬೇಕು. ಇನ್ನು ವಯಸ್ಕ ಆಡುಗಳಿಗೆ 3 ತಿಂಗಳಿಗೊಮ್ಮೆ ಜಂತು ಔಷಧವನ್ನು ಕುಡಿಸಬೇಕು. ಗರ್ಭ ಧರಿಸಿದ ಆಡುಗಳಿಗೆ 2 ತಿಂಗಳ ನಂತರ ತಪ್ಪದೆ ಜಂತು ನಿವಾರಣೆ ಮಾಡಬೇಕು. ಅಂದಹಾಗೆ ಇನ್ನೂ ಮೊದಲೇ ನೀಡಿದರೆ ಗರ್ಭಪಾತವಾಗಬಹುದು. ಪ್ರತಿ ಔಷಧ ಕೊಟ್ಟಾಗಲೂ ಹೀಗೆ ಬಣ್ಣದಿಂದ ಗುರುತು ಹಾಕಿ ಯಾವುದೇ ಆಡು ಬಿಟ್ಟು ಹೋಗದಂತೆ ಮತ್ತು ಔಷಧ 2 ಬಾರಿ ಬೀಳದಂತೆ ಎಚ್ಚರ ವಹಿಸಬೇಕು. ಪ್ರತಿ ಬಾರಿಯೂ ಬೇರೆ ಬೇರೆ ಔಷಧ ಬಳಸಲಾಗುತ್ತದೆ. ಇದೀಗ ಜಂತು ನಿವಾರಕ ಚುಚ್ಚುಮದ್ದು ಮತ್ತು ಎಲ್ಲ ಪರಾವಲಂಬಿ ಜೀವಿಗಳನ್ನು ನಿಯಂತ್ರಿಸುವ ಸಂಯುಕ್ತ ಔಷಧಗಳು ಲಭ್ಯವಿದೆ. ಈ ಔಷಧಗಳಲ್ಲಿ ಹಲವು ವಿಧ ಮತ್ತು ಬ್ರ್ಯಾಂಡ್ಗಳಿವೆ. ಅಲ್ಲದೆ ಆಡುಗಳ ವಯಸ್ಸು ಮತ್ತು ದೇಹ ತೂಕ ಅವಲಂಬಿಸಿ ಪ್ರಮಾಣ ನಿರ್ಧಾರವಾಗುವುದರಿಂದ ತಜ್ಞ ಪಶುವೈದ್ಯರ ಸಲಹೆ ಪಡೆಯುವುದೊಳಿತು. 6 ತಿಂಗಳಿಗೊಮ್ಮೆ ಆಡಿನ ಹಿಕ್ಕೆಯನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿ ಜಂತು ಪ್ರಮಾಣ ಖಚಿತಪಡಿಸಿಕೊಳ್ಳಬೇಕು. ಒಟ್ಟಾರೆ ಆಡಿನ ಆರೋಗ್ಯ ಮತ್ತು ಬೆಳವಣಿಗೆ ಉತ್ತಮವಾಗಿರಲು ಜಂತು ನಿವಾರಣೆ ತುಂಬಾ ಮುಖ್ಯ. ಕುರಿಗೆ ತಗಲುವ ಹೆಚ್ಚಿನೆಲ್ಲ ರೋಗಗಳು ಆಡಿನಲ್ಲಿ ಕೂಡ ಕಂಡುಬರುತ್ತವೆ. ಹಿರೇಬೇನೆ ಅಥವಾ ಪಿಪಿಆರ್, ಕರುಳುಬೇನೆ ಅಥವಾ ಇಟಿ, ಆಡಿನ ಸಿಡುಬು ಅಥವಾ ಗೋಟ್ ಪಾಕ್ಸ್, ಕಾಲು ಬಾಯಿ ಬೇನೆ, ಗಂಟಲು ಬೇನೆ ಅಥವಾ HS, ಅಂಥ್ರಾಕ್ಸ್ ಮುಂತಾದವುಗಳು ಆಡಿಗೆ ಬಾಧಿಸುವ ಪ್ರಮುಖ ರೋಗಗಳು. ಈ ಎಲ್ಲಾ ರೋಗಗಳಿಗೂ ಸೂಕ್ತ ಲಸಿಕೆ ಲಭ್ಯವಿದ್ದು
ಯೋಜಿತವಾಗಿ ತಪ್ಪದೆ ಲಸಿಕೆ ಹಾಕಿಸಬೇಕು. ಇದರಿಂದ ಕೂಡುಮನೆ ಸಾಕಣೆಯಲ್ಲಿ ಯಾವುದೇ ಪ್ರಮುಖ ರೋಗ ಕಂಡುಬರುವುದಿಲ್ಲ. ಇನ್ನು ಶೀತ, ಕೆಮ್ಮು, ಜ್ವರ, ಗಾಯ ಮುಂತಾದ ಸಾಂದರ್ಭಿಕ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಕೊಡುತ್ತಿರಬೇಕಾಗುತ್ತದೆ. ಆಡಿನ ವಯಸ್ಸನ್ನು ಅಂದಾಜಿಸಲು ಒಂದು ಸರಳ ಸಾಂಪ್ರದಾಯಿಕ ವಿಧಾನವಿದೆ. ಇತರೆ ಪ್ರಾಣಿಗಳಂತೆ ಆಡು ಮರಿ ಇದ್ದಾಗ ಹಾಲು ಹಲ್ಲುಗಳಿರ್ತವೆ. ಇಲ್ಲಿ ನೋಡಿ, ಹಾಲು ಹಲ್ಲಿನಲ್ಲಿರುವ ಆಡು. ನಂತರ 12ರಿಂದ 14 ತಿಂಗಳಿಗೆ 2 ಶಾಶ್ವತ ಹಲ್ಲುಗಳು ಮೂಡುತ್ತವೆ. ಇದು 2 ಹಲ್ಲಿನಲ್ಲಿರುವ ಆಡು. ಸುಮಾರು 18ರಿಂದ 20 ತಿಂಗಳಿಗೆ 4 ಹಲ್ಲುಗಳು ಬರುತ್ತವೆ. ನೋಡಿ, ಈ ಆಡಿನಲ್ಲಿ 4 ಶಾಶ್ವತ ಹಲ್ಲುಗಳು ಮೂಡಿವೆ. ಇನ್ನು 26ರಿಂದ 28 ತಿಂಗಳ ವಯಸ್ಸಿಗೆ 6 ಹಲ್ಲುಗಳು ಬರುತ್ತವೆ. ಈ ಆಡು 6 ಹಲ್ಲಿನಲ್ಲಿದೆ. ಕೊನೆಯಲ್ಲಿ 36 ತಿಂಗಳು ಅಂದರೆ 3 ವರ್ಷ ತುಂಬಿದಾಗ ಕೊನೆಯ ಜೋಡಿ ಹಲ್ಲುಗಳು ಹುಟ್ಟುತ್ತವೆ. ಈ 8 ಹಲ್ಲಿನ ಹಂತಕ್ಕೆ ಬಾಯಿಗೂಡಿದೆ ಎನ್ನಲಾಗುತ್ತದೆ. ಅಂದರೆ ಬೆಳವಣಿಗೆ ಪೂರ್ತಿಯಾಗಿರುತ್ತದೆ ಎಂದರ್ಥ. ಕೊನೆಗೆ 7ರಿಂದ 8 ವರ್ಷ ವಯಸ್ಸಿಗೆ ಹಲ್ಲುಗಳು ಸವಿಯಲಾರಂಭಿಸುತ್ತವೆ. ಕೂಡುಮನೆ ಸಾಕಣೆಯ ಆಡುಗಳಿಗೆ ವರ್ಷಕ್ಕೆ 2 ಬಾರಿ PPR ಮತ್ತು ET ಲಸಿಕೆ ಕಡ್ಡಾಯ. ಮರಿಗೆ 2ರಿಂದ 2.5 ತಿಂಗಳಾದಾಗ ಪ್ರಥಮ ಬಾರಿಗೆ PPR ಲಸಿಕೆಯನ್ನು ಹಾಕಿಸಿ. ನಂತರ 17ರಿಂದ 21 ದಿನಕ್ಕೆ ಮತ್ತೊಮ್ಮೆ ಕೊಡಿ. ಮರಿಗೆ 2 ತಿಂಗಳಾದಾಗ ಮೊದಲ ET ಲಸಿಕೆ ಕೊಡಿ. ಮತ್ತೆ 17ರಿಂದ 21 ದಿನಕ್ಕೆ ಇನ್ನೊಮ್ಮೆ ಹಾಕಿದರೆ ಒಳ್ಳೆಯದು. ಇನ್ನು ಮರಿಗೆ 3 ತಿಂಗಳೊಳಗೆ HS ಲಸಿಕೆ ಹಾಕಿಸಿ. ವಯಸ್ಕ ಆಡುಗಳಿಗೆ ವರ್ಷಕ್ಕೊಮ್ಮೆ PPR, 2 ಬಾರಿ ET ಮತ್ತು HS ಲಸಿಕೆ ಕೊಡಬೇಕು. ಆಡುಗಳಿಗೆ ಕಾಲುಬಾಯಿ ಬೇನೆ ಕುರಿಗಳಿಗಿಂತ ಹೆಚ್ಚು. ಈ ರೋಗ ದನಕರುಗಳಲ್ಲಿ ಪ್ರತಿ ವರ್ಷ ಕಂಡುಬರುವ ಪ್ರದೇಶಗಳಲ್ಲಿ ಆಡುಗಳಿಗೆ ವರ್ಷಕ್ಕೆ 2 ಬಾರಿ ಕಾಲುಬಾಯಿ ಬೇನೆಯ ಲಸಿಕೆ ಹಾಕಬೇಕು. ಇನ್ನು ಗೋಟ್ ಪಾಕ್ಸ್ ಕೂಡ ಆಡುಗಳ ಮಾರಕ ರೋಗವಾಗಿದ್ದು, ರೋಗ ಕಾಣಿಸಿಕೊಂಡ ಪ್ರದೇಶದಲ್ಲಿ ಲಸಿಕೆ ಹಾಕಬೇಕು. ಉತ್ತರ ಪ್ರದೇಶದ ಮುಕ್ರೇಶ್ವರ ಸಂಶೋಧನಾ ಕೇಂದ್ರ ಗೋಟ್ ಪಾಕ್ಸ್ ರೋಗಕ್ಕೆ ಪ್ರಾಯೋಗಿಕ ಲಸಿಕೆ ಕಂಡುಹಿಡಿದಿದ್ದು, ಅದು ಸಾಕಷ್ಟು ಯಶಸ್ವಿಯಾಗಿದೆ. ಈ ಎಲ್ಲಾ ರೋಗಗಳ ಸಾಧ್ಯತೆ ಮತ್ತು ತೀವ್ರತೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಹಾಗಾಗಿ ತಜ್ಞ ಪಶುವೈದ್ಯರ ಸಲಹೆಯ ಮೇರೆಗೆ ಯೋಜಿಸಿ ಲಸಿಕೆ ಕಾರ್ಯ ಕೈಗೊಳ್ಳಬೇಕು. ಇನ್ನು ಕೆಚ್ಚಲಲ್ಲಿ ಹಾಲು ಉಳಿದರೆ ಕೆಚ್ಚಲಬಾವು ನಿಶ್ಚಿತ. ಹಾಗಾಗಿ ಮರಿಗೆ ಹೆಚ್ಚಾದ ಹಾಲನ್ನು ಹಿಂಡಿ ಮ್ಯಾಸ್ಟೈಟಿಸ್ ಸಾಧ್ಯತೆ ತಪ್ಪಿಸಬೇಕು. ಅಗತ್ಯ ಲಸಿಕೆಗಳನ್ನು ಹಾಕಿಸಿ ಆರೋಗ್ಯದ ಕುರಿತು ಮುಂಜಾಗ್ರತೆ ಕೈಗೊಂಡರೆ ಆಡು ಸಾಕಣೆ ನಿರಾತಂಕವಾಗಿ ಸಾಗುತ್ತದೆ. ಆಡು ಶೀಘ್ರವಾಗಿ ಬೆಳೆಯುವ ಪ್ರಾಣಿ. ಕೂಡುಮನೆ ಸಾಕಣೆಯಲ್ಲಿ ಪೌಷ್ಟಿಕ ಆಹಾರ ಒದಗಿಸಿದರೆ ತಿಂಗಳಿಗೆ 4 ಕಿಲೋಗ್ರಾಂ ಬೆಳೆಯುತ್ತದೆ. ಈ ಬೆಳವಣಿಗೆ ದರ 6ರಿಂದ 8 ತಿಂಗಳು ಮುಂದುವರಿಯುತ್ತದೆ. ಆಡಿನ ದೇಹದ ತೂಕ 20ರಿಂದ 25 ಕಿಲೋಗ್ರಾಂ ಇದ್ದಾಗ, ಅಂದರೆ ಸುಮಾರು 7-8 ತಿಂಗಳ ಹಂತದಲ್ಲಿ ಮಾಂಸದ ರುಚಿ ಅತ್ಯುತ್ತಮವಾಗಿರುತ್ತದೆ. ಹಾಗಾಗಿ ಬೇಡಿಕೆ ಮತ್ತು ದರ ಹೆಚ್ಚು. ಆಡಿಗೆ ವಯಸ್ಸಾದಂತೆಲ್ಲ ಮಾಂಸ ಗಡುಸಾಗುತ್ತದೆ. ಸಂವರ್ಧನೆಗೆ ಬಳಸಿದ ಆಡುಗಳಲ್ಲಿ ಮಾಂಸದ ಇಳುವರಿಯೂ ಕಡಿಮೆಯಾಗುತ್ತದೆ. ಹಾಗಾಗಿ ಮಾಂಸಕ್ಕಾಗಿ ಮಾರಲು 8 ತಿಂಗಳು ಸೂಕ್ತ ವಯಸ್ಸು. ಮಾಂಸದಂಗಡಿಯ ದರದ ಅರ್ಧ ಬೆಲೆಗೆ ಜೀವಂತ ಆಡು ಮಾರಾಟವಾಗುತ್ತದೆ. ಅಂದರೆ ಆಡಿನ ಮಾಂಸಕ್ಕೆ ಕಿಲೋಗ್ರಾಂಗೆ 250 ರೂಪಾಯಿ ಬೆಲೆ ಇದ್ದರೆ, ಸಜೀವ ಆಡಿಗೆ ಕಿಲೋಗ್ರಾಂಗೆ 125ರಿಂದ 150 ರೂಪಾಯಿ ದರ ಸಿಗುತ್ತದೆ. ತಳಿ, ವಯಸ್ಸು, ಆಡಿನ ದೇಹದ ಪರಿಸ್ಥಿತಿ ಮತ್ತು ಗ್ರಾಹಕನ ಖಾಯಸ್ಸು ಅವಲಂಬಿಸಿ ಬೆಲೆ ಬರುತ್ತದೆ. ನಮ್ಮ ರಾಜ್ಯದಲ್ಲಿ ಸಾಂಪ್ರದಾಯಿಕ ಆಡು ಸಾಕಣೆ ಸಾಕಷ್ಟಿದೆ. ಆದರೆ ವ್ಯವಸ್ಥಿತವಾದ ವಾಣಿಜ್ಯ ಮಟ್ಟದ ಕೂಡುಮನೆ ಸಾಕಣೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಸ್ಥಳೀಯವಾಗಿ ಆಡಿನ ಮಾಂಸಕ್ಕೆ ಬೇಡಿಕೆ ಕಡಿಮೆ ಇದ್ದರೂ ಹೊರ ರಾಜ್ಯಗಳಿಗೆ ಸುಲಭವಾಗಿ ಮಾರಾಟವಾಗುವುದರಿಂದ ಮಾರುಕಟ್ಟೆಯ ಬಗ್ಗೆ ಆತಂಕ ಬೇಕಿಲ್ಲ. ಇನ್ನು ಆಡು ಮತ್ತು ಕುರಿಗಳನ್ನು ಸಮ ಪ್ರಮಾಣದಲ್ಲಿ ಸಾಕುವುದಾದರೂ ಯಾವ ಸಮಸ್ಯೆಯೂ ಇಲ್ಲ.
ಆಡಿಗೆ ಅಧಿಕ ಮೇವು ಮತ್ತು ಹೆಚ್ಚಿನ ಕಾಳಜಿ ಅಗತ್ಯವಾದರೂ ಶೀಘ್ರ ವಂಶಾಭಿವೃದ್ಧಿಯಿಂದಾಗಿ ಲಾಭ ಜಾಸ್ತಿ. ನಮ್ಮ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತು ತಮಿಳುನಾಡುಗಳು ಆಡು ಸಾಕಣೆಯಲ್ಲಿ ನಮಗಿಂತ ತುಂಬಾ ಮುಂದಿವೆ. ಆಡು ಸಾಕಣೆಗಿರುವ ಅಪಾರ ಅವಕಾಶಗಳನ್ನು ಬಳಸಿಕೊಳ್ಳಲು ಇದು ಸಕಾಲ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಕೂಡ ಆಡು ಸಾಕಣೆಯಲ್ಲಿ ಗುರುತಿಸಿಕೊಳ್ಳುವಂತಾಗಲಿ ಎಂದು ಆಶಿಸೋಣವೇ?